ಶ್ರೀಮಾತರಂಚ ಶ್ರೀರಂಗೋ ವಂದೇ ವಾಗರ್ಥರೂಪಿಣೋ ವಾಗರ್ಥ ಪ್ರತಿಪತ್ಯರ್ಥಂ ಜ್ಞಾನಾನಂದ ಪ್ರಸಿದ್ಧಗೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಚ್ಚಿದಾನಂದರೂಪಾಯ ಬಿಂದುನಾಥಾಂತರಾತ್ಮನೇ ಓಂಕಾರ ದಿವ್ಯರೂಪಾಯ ಗುರುಣಾಂ ಗುರವೇ ನಮಃ ನಾರದಂ ಹನುಮಂತಂ ಚ ವಾಲ್ಮೀಕಿಂ ವ್ಯಾಸಕಂ ಶುಕಂ ಪುರಂದರಂ ತ್ಯಾಗರಾಜಂ ಚ ವಂದೇ ಕೀರ್ತನ ಸಿದ್ಧಗೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ನಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ ಮಾರುತಿ ನಮತ ರಾಕ್ಷಸಾಂತಕಂ ವೇದಾಂತೇಷು ಯಮಾಹುರೇಕ ಪುರುಷಂ ವ್ಯಾಪ್ಯ ಸ್ಥಿತಂ ರೋದಸಿ ಯಸ್ಮಿನ್ನೇಶ್ವರ ಇತ್ಯನನ್ಯ ವಿಷಯಃ ಶಬ್ದೋ ಯಥಾರ್ಥಾಕ್ಷರಗ ಅಂತರ್ಯಶ್ಚ ಮುಮುಕ್ಷುಭಿರ್ನಿಯಮಿತ ಪ್ರಾಣಾದಿಭಿರ್ಮುಚ್ಯತೆ ಸುಸ್ಥಾನೋ ಸ್ಥಿರಭಕ್ತಿಯೋಗ ಸುಲಭ ನಿಶ್ರೇಯಸಾಯಾಸ್ತುಭಃ ಶ್ರೀರಂಗೋ ವಿಜಯಾಂಬೇತಿ ಶಿವಚಿಕ್ತಿಸ್ವರೂಪಿಣೋ ತುರ್ಯಾತೀತಂ ಸಂಶ್ಲೇಷಂ ಘೋಷಯಂತಂ ವಿಶೇಷತಃ ಶಿವರಾತ್ರಿಂ ಮಹಾರಾತ್ರಿಂ ಕಾಳರಾತ್ರಿಂ ಮಹೈನಸಾಂ ಸುಖರಾತ್ರಿಂ ಚ ಸಿದ್ಧಾನಾಂ ಸಾಧೂನಾಂ ಮಹಾತ್ಮನಾಂ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಹರ ನಮ ಪಾರ್ವತೀ ಪದಗೆ ಹರ ಹರ ಮಹಾದೇವ್ ಓಪಗಣಾಧಿಪ ಸಾಕಾರ ಮೂಲ ವಿಷ್ಣು ರೂಪ ಓಂಕಾರ ರೂಪ ಗಣಾಧಿಪ ಆದಿಯೊಳು ನೇನ ಆರಾಧಿಪೆ ಭಕ್ತಿಯೊಳು ಆದಿಯೊಳು ನೀನ ಆರಾಧಿಪೆ ಭಕ್ತಿಯೊಳು ಬೋಧಿಸು ನೀ ನಿಜ ತತ್ವದ ಸಾರ ಬೋಧಿಸು ನೀ ನಿಜ ತತ್ವದ ಸಾರ ಓಂಕಾರ ರೂಪ ಗಣಾಧಿಪ ಆಕಾರ ಮೂಲ ವಿಷ್ಣು ರೂಪ ಓಂಕಾರ ರೂಪ ಗಣಾಧಿಪ ಪ್ರಣವಾನಂದ ಪರಸ್ಪರ ಪುರುಷ ಪ್ರಣತ ಭಕ್ತ ಜನ ಕ್ಲೇಶ ಘರ ಜಗದೀಶ ಪಣಿಷಾಗಿ ಗುಣಭರಿತ ಪಣಿಷಾಗಿ ಗುಣಭರಿತ ವಿಜೇಷಾಗ ಪಾವನ ಮೂಲ ನಾರಾಯಣ ಶೇಷ ಪಾವನ ಮೂಲ ನಾರಾಯಣ ಶೇಷ ಓಂಕಾರ ರೂಪ ಗಣಾಧಿಪ ಸಾಕಾರ ಮೂಲ ವಿಷ್ಣು ರೂಪ ಓಂಕಾರ ರೂಪ ಗಣಾಧಿಪ परमेश्वर भगवान की जय ಶಿವರಾತ್ರಿ ಭಗವಾನ್ ಕಿ ಜೈ. ಯಾವ ದಿವ್ಯವಾದ ಆನಂದದ ಸ್ಥಿತಿಯಲ್ಲಿ ತಾನು ಸದಾ ತನ್ಮಯತೆಯನ್ನು ಪಡೆಯುತ್ತಾ ಅಂತಹ ಆನಂದದ ಉನ್ನತವಾದ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲ ಲೋಕಗಳನ್ನು ಎಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡುತ್ತಾ ತುರಿಯಾತೀತವಾದ ಆನಂದದ ಸ್ಥಿತಿಯನ್ನು ನಮ್ಮೆಲ್ಲರಿಗ ಮಾರ್ಗದರ್ಶನ ಮಾಡುತ್ತಾ ಅಂತೆಯೇ
ತಾನೂ ಕೂಡ ಎಲ್ಲರಿಗೂ ಆನಂದವನ್ನು ಉಣಿಸುತ್ತಿರುವಂತಹ ಆ ಸದ್ಗುರು ಭಗವಂತ ಭಗವತಿಯರ ಸ್ವರೂಪರಾದ ಪಾರ್ವತಿ ಪರಮೇಶ್ವರರು ಅವರ ಪಾದಗಳಿಗೆ ಕಥಾ ಪ್ರಾರಂಭದಲ್ಲಿ ನಮಸ್ಕಾರ ಮಾಡುತ್ತಾ, ಶಿವನಿಗೆ ಬಹಳ ಪ್ರಿಯವಾದ ಒಂದು ಹಬ್ಬ. ಹಬ್ಬ ಅಂದರೆ ನಾವೇನು ಅನ್ಕೊಂಡಿದ್ದೀವಿ ಅಂದರೆ, ಹಬ್ಬ ಅಂದ ತಕ್ಷಣ ಹೊಟ್ಟೆ ತುಂಬ ತಿನ್ನಬೇಕು, ನಾನಾ ವಿಧವಾದ ಭಕ್ಷ್ಯಗಳು ತಿನ್ನಬೇಕು, ಹರಟೆ ಹೊಡಿಬೇಕು, ಓಡಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಹಬ್ಬ ಅಂದರೆ ಕೇವಲ ತಿನ್ನುವುದಲ್ಲ, ಕೇವಲ ಓಡಾಡುವುದಲ್ಲ, ಅದಕ್ಕಿಂತಲೂ ಬದಲಾಗಿ ಹಬ್ಬ ಅಂದರೆ ಮನಸ್ಸಿನ ಉನ್ನತವಾದ ಸ್ಥಿತಿಯನ್ನು ಪಡೆಯುತ್ತಾ, ಮನಸ್ಸಿನ ಯಾವ ಸ್ಥಿತಿಯಲ್ಲಿ ಉನ್ನತವಾದ ಆನಂದವನ್ನು ಪಡೆಯುತ್ತಾ ಜೀವನವನ್ನು ಪರಮ ಪಾವನವನ್ನಾಗಿ ಮಾಡಿಕೊಳ್ಳುವಂತಹ, ಅದಕ್ಕೆ ಮಾರ್ಗದರ್ಶನ ಕೊಡುವಂತಹ ದಿವ್ಯವಾದ ಪುಣ್ಯಕಾಲ. ಅಂತೆಯೇ ಕೆಲವು ಹಬ್ಬಗಳು ಹೊಟ್ಟೆ ತುಂಬ ಊಟ ಮಾಡಿ ಹಬ್ಬ ಮಾಡಿದ್ರು ಕೂಡ ಕೆಲವು ಹಬ್ಬಗಳಲ್ಲಿ ಯಾವುದೇ ಆಹಾರವಿಲ್ಲ, ಇಂದ್ರಿಯಗಳಿಗೆ ಯಾವುದೇ ವಾದವಾದ ಹೊರಗಡೆ ಸಂತೋಷ ಯಾವುದೂ ಇಲ್ಲ. ಆದರೆ ಹೊರಗಡೆ ಹಾಗಿದ್ದರೂ ಕೂಡ ಒಳಗಿನ ಅಂತರಾತ್ಮದಲ್ಲಿ ಇಂದ್ರಿಯಗಳಿಂದ ಎಲ್ಲವೂ ಅಂತರಂಗದಲ್ಲಿ ಎಳೆಯುತ್ತಾ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡು ಹೊರಗಿನ ಆಹಾರಾದಿಗಳು, ಹೊರಗಿನ ವ್ಯವಹಾರಗಳು ಬಿಟ್ಟು ಅವನನ್ನೇ ಚಿಂತನೆ ಮಾಡುವಂತಹ ದಿವ್ಯವಾದ ಹಬ್ಬ ಉಪವಾಸ ಹಬ್ಬ. ಇಂತಹ ಹಬ್ಬ ಮಹರ್ಷಿಗಳು ತಂದಿದ್ದಾರೆ. ನಮ್ಮ ಉದ್ಧಾರಕ್ಕಾಗಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಯಾವ ಕಾಲಾತೀತನಾದ ಪರಮಾತ್ಮ ಕಾಲಪುರುಷನನ್ನು ನಮ್ಮ ಒಂದು ಕಾಲಕ್ಕೆ ಅವರು ತಂದುಕೊಡುತ್ತಾ, ಅವರೂ ಕೂಡ ಮಾರ್ಗದರ್ಶನ ಪಡೆಯುತ್ತಾ ಪರಂಜ್ಯೋತಿ ಪರಮೇಶ್ವರನ್ನ ತಾವು ಮಾಡುವ ಪೂಜೆಗೆ ವಿಷಯವಾಗಿಟ್ಟುಕೊಂಡು ನಮಗೆ ಅನುಗ್ರಹ ಮಾಡುತ್ತಿರುವ ಜ್ಞಾನಿಗಳು. ಅಂತಹ ಪುಣ್ಯವಾದ ಕಾಲ ಶಿವರಾತ್ರಿ ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ಸಾರಿದ್ದಾರೆ. ಇಂತಹ ದಿವ್ಯವಾದ ಹಬ್ಬ ಪ್ರತಿಯೊಬ್ಬರೂ ಮಾಡಲೇಬೇಕು. ನಾಸ್ತಿಕರೂ ಮಾಡಬೇಕು, ಆಸ್ತಿಕರೂ ಮಾಡಬೇಕು, ಶೈವರೂ ಮಾಡಬೇಕು, ವೈಷ್ಣವರೂ ಮಾಡಬೇಕು. ಶೈವೋ ವಾ ವೈಷ್ಣವೋ ವಾ ಯೋ ವಾ ಅಸ್ಯ ಧನ್ಯ ಪೂಜಕಃ ತೇ ಸರ್ವೇ ನರಕಂ ಯಾಂತಿ ಶಿವರಾತ್ರಿರ್ಬಹಿರ್ಮುಖಃ. ವೈಷ್ಣವರಾಗಲಿ, ಶಿವನನ್ನೇ ಪೂಜೆ ಮಾಡಲಿ, ದೇವಿಯನ್ನೇ ಪೂಜೆ ಮಾಡಲಿ, ಯಾವ ದೇವರನ್ನು ಪೂಜೆ ಮಾಡಿದ್ರು ಕೂಡ ಆ ಶಿವರಾತ್ರಿಯಂದು ಪ್ರತಿಯೊಬ್ಬರೂ ಕೂಡ ಜಾಗೃತರಾಗಿರ್ಬೇಕು. ಅಂದರೆ ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ. ಜಾಗೃತ ಅಂದರೆ ನಿದ್ದೆ ಮಾಡಬಾರ್ದು ಅಂತ ಅಂದ ತಕ್ಷಣ ಅಯ್ಯೋ ಪರವಾಗಿಲ್ಲ, ನಿದ್ದೆ ಮಾಡೋದಿದ್ರೆ ಇದ್ದರೆ ಏನು ಪರವಾಗಿಲ್ಲ, ಒಳ್ಳೆ ಮ್ಯಾಚ್ ಆಡ್ತಾ ಇರೋಣ, ಆಟ ಆಡ್ತಾ ಇರೋಣ, ಅದಲ್ಲ. ಮನಸ್ಸನ್ನು ಆ ಇಂದ್ರಿಯಾಧೀಶನಾದ ಪರಮೇಶ್ವರನಿಗೆ ಅರ್ಪಣೆ ಮಾಡುತ್ತಾ ಅಂದು ನಾವೆಲ್ಲ ಆ ಪರಮೇಶ್ವರನೇ ಚಿಂತನೆ ಮಾಡ್ತಾ ಇದ್ದರೆ ಅದೇ ಶಿವರಾತ್ರಿ. ಆ ಶಿವರಾತ್ರಿಯಿಂದ ಶಿವನಿಗೆ ಪ್ರಿಯವಾದ ರಾತ್ರಿ, ಮಹಾರಾತ್ರಿ. ಆ ಶಿವ ಅಂದರೆ ಏನು ಅಂದರೆ ಮಂಗಳ ಅಂತ, ಶಿವ ಅಂದರೆ ಸುಖ ಅಂತ. ಅದು ಯಾರಿಗೆ ಸುಖ ಅಂದರೆ ಸಜ್ಜನರಿಗೆ ಸುಖ. ಶಿವರಾತ್ರಿಂ ಮಹಾರಾತ್ರಿಂ ಕಾಳರಾತ್ರಿಂ ಮಹೈನಸ ಸುಖರಾತ್ರಿ ಸಿದ್ಧಾನ ಸುಖರಾತ್ರಿಂಚ ಸಿದ್ಧಾನ ಸಾಧೂನಾಂ ಮಹಾತ್ಮನಾಂ ಆ ಶಿವರಾತ್ರಿ ಸಜ್ಜನರಿಗೆ, ಮಹರ್ಷಿಗಳಿಗೆ, ಸಾಧುಗಳಿಗೆ ಒಳ್ಳೆ ಸುಖವನ್ನೇ ಕೊಡುತ್ತದೆ. ಯಾಕೆಂದರೆ ಅವರೆಲ್ಲ ಯಾವಾಗಲೂ ಯೋಚನೆ ಮಾಡೋದು ಅಂದರೆ ಶಿವ, ಪರಮೇಶ್ವರ, ಪಾರ್ವತಿ ವಲ್ಲಭ ಅಂತ. ಶಿವ ಅಂದರೆ ಏನು ಅಂದರೆ ಸುಮ್ಮನೆ ಹೊತ್ಕೊಳ್ಳೋಕೆ ಕಣ್ಣು ಮುಚ್ಕೊಂಡು ಹೇಳೋದಲ್ಲ. ಶಿವ ಅಂದರೆ ಮಂಗಳವಾದದ್ದು. ನಮ್ಮ ಜೀವನದಲ್ಲಿ ಅದಕ್ಕಿಂತಲೂ ಯಾವ ಸುಖವೂ ಇಲ್ಲ, ಯಾವ ಆನಂದವೂ ಇಲ್ಲ. ಆ ಶಿವನ ಮಾರ್ಗವನ್ನೇ ಹಿಡಿಬೇಕೆಂಬುದಾಗಿ ಪೂಜ್ಯರಾದ ರಂಗಪ್ರಿಯ ಸ್ವಾಮಿಗಳು ಮತ್ತೆ ಈ ಶಿವರಾತ್ರಿ ಹಬ್ಬವನ್ನು ಕೊಂಡಾಡ್ತಾ ಇದ್ದಾರೆ. ಇಂತಹ ಶಿವರಾತ್ರಿ ಏನು ಶ್ರೇಷ್ಠ ಅಂದರೆ ಕೇವಲ ಭಕ್ತರು ಸಾಧುಗಳು ಹೇಳೋ ಮಾತಲ್ಲ, ಶಿವನೇ ಸಾಕ್ಷಾತ್ ಯಾವ ಗಗನದಲ್ಲಿ ಇಡೀ ವಿಶ್ವವನ್ನೇ ಸಂಚಾರ ಮಾಡುತ್ತಾ ಯಾರ್ಯಾರು ಅವನ ಶಿವನ ಪೂಜೆ ಮಾಡ್ತಾರೋ, ಯಾರ್ಯಾರು ಅವನನ್ನೇ ನೋಡ್ತಾ ಇದ್ದಾರೋ ಅವರಿಗೆಲ್ಲ ತಾನು ವರ ಕೊಡ್ತಾನೆ, ಓಡಿ ಬಂದು ವರ ಕೊಡ್ತಾನೆ. ನಾವೆಲ್ಲ ಶಿವನನ್ನು ನೋಡಬೇಕು. ಅದಕ್ಕೋಸ್ಕರ ರಾತ್ರಿ ಹೊತ್ತು ಬೇರೆ ಪೂಜೆಗಳಾದರೆ ರಾತ್ರಿ ಮಾಡಬಾರ್ದು ಅಂತಾರೆ. ಬೇರೆ ಸಮಯದಲ್ಲಿ ದೇಗುಲಗಳನ್ನು ಕದದ ಒಂದು ತೆಗೆಯನ್ನು ಮಾಡಬಾರ್ದು ಅಂತಾರೆ, ಪ್ರವೇಶ ದ್ವಾರವನ್ನು ಮುಚ್ಚಿರಬೇಕು ಅಂತಾರೆ. ಆದರೆ ಶಿವರಾತ್ರಿಯಂದು ರಾತ್ರಿ ಪೂರ್ಣ ದೇಗುಲದ ಬಾಗಿಲನ್ನು ತೆಗೆದು ಎಲ್ಲರಿಗೂ ಸ್ವಾಗತ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಶಿವ ಕೊಡ್ತೀನಿ ಅಂತ ಬಂದರೆ ಬೇಡ ಹೋಗು ಅಂದರೆ ಯಾವುದೋ ಒಂದು ಊರಿನಲ್ಲಿ ಭಿಕ್ಷುಕ ಇರ್ತಾನಂತೆ, ಪ್ರತಿನಿತ್ಯ ಕೂಡ ಭಿಕ್ಷೆ ಬಿಡ್ತಾ ಇರ್ತಾನೆ. ಒಂದು ಸಲ ಸಿಗುತ್ತೆ ಭಿಕ್ಷೆ, ಮತ್ತೊಂದು ಸಲ ಸಿಗೋದಿಲ್ಲ.
ಆಗ ಏನು ಮಾಡಿದನಂತೆ ಯೋಚನೆ ಮಾಡ್ದ, ಅಲ್ಲ ಇವಾಗೇನೋ ನಾನು ಗಟ್ಟುಮುಟ್ಟಾಗಿದೆ, ಕಣ್ಣು ಕಾಣಿಸ್ತಾ ಇದೆ, ಎಲ್ಲ ಕಡೆ ಹೋಗ್ತೀನಿ, ಒಂದು ಕಡೆ ಸಿಕ್ಕಿದ್ರೆ ಊಟ ಮಾಡ್ತೀನಿ, ಇಲ್ಲದೇ ಇದ್ರೆ ಇಲ್ಲ, ಮುಂದೆ ಕಣ್ಣು ಕಾಣಿಸ್ತಾ ಇದ್ರೆ ಏನು ಮಾಡೋದು ಅಂತ ಹೇಳಿದೆ. ಸ್ವಲ್ಪ ಕಣ್ಣು ಕಾಣಿಸ್ದೇ ಇರೋವ್ರಿಗೂ ಯಾವ ರೀತಿ ಓಡಾಡಬೇಕು ಆ ಪ್ರಾಕ್ಟೀಸ್ ಮಾಡಬೇಕು, ಅದಕ್ಕೆ ಸಾಧನೆ ಮಾಡಬೇಕು ಅಂತ ಕಣ್ಣು ಮುಚ್ಕೊಂಡೆ ಹಾಗೆ ಹೋಗ್ತಾ ಇದ್ದಾನಂತೆ. ಸ್ವಾಮಿ ಏನಾದರೂ ಕೊಡ್ರಿ, ಹೊಟ್ಟೆಗಿಲ್ಲ ಕಾಸು ಕೊಡಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದರೆ ಆ ಸಮಯದಲ್ಲಿ ಶಿವ ಪಾರ್ವತಿಯರು ಆಕಾಶದಲ್ಲಿ ಹೋಗ್ತಾ ಇದ್ದಾರಂತೆ. ಪಾರ್ವತಿ ಕೇಳಿದ್ಲಂತೆ, ಸ್ವಾಮಿ ಈ ಭಿಕ್ಷಕ ಹಗಲಿರುಳು ಪರಿತಪಿಸ್ತಾ ಇದ್ದಾನೆ, ಹೊಟ್ಟೆಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ, ಇವನು ಭಿಕ್ಷೆಗೆ ಕಾತರಿಸ್ತಾ ಇದ್ದಾನೆ, ಇವನನ್ನು ಯಾಕೆ ಶ್ರೀಮಂತರಾಗಿ ಮಾಡಬಾರ್ದು, ನೀವು ದಯಾಳುಗಳಲ್ಲವೇ ಅಂತ ಕೇಳಿದಾಗ ಶಿವ ಹೇಳಿದಂತೆ, ಪಾರ್ವತಿ ಇವನಿಗೆ ಜೀವನದಲ್ಲಿ ಸುಖ ಪಡೆದಂತಹ ಯೋಗ್ಯತೆ ಇಲ್ಲ, ಕೊಟ್ಟರೂ ಕೂಡ ತಿನ್ನುವಷ್ಟು ಯೋಗ್ಯತೆ ಇಲ್ಲ, ನಾನೇನು ಮಾಡಲಿ ಅಂದಂತೆ. ಇಲ್ಲ ಸ್ವಾಮಿ, ನೀವು ದಯೆ ತೋರಿಸಿದ್ರೆ ಖಂಡಿತ ಅವನು ಶ್ರೀಮಂತನಾಗ್ತಾನೆ. ಇಲ್ಲ ಪಾರ್ವತಿ, ಇವನು ಈ ಜನ್ಮದಲ್ಲೇ ಆಗಲು ಸಾಧ್ಯವಿಲ್ಲ, ಹಾಗಾದರೆ ನಾನು ಕೊಡ್ತೀನಿ ಸ್ವಾಮಿ, ನಾನು ಅವನು ಶ್ರೀಮಂತನನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ತನ್ನ ಒಂದು ಕಂಠದಲ್ಲಿದ್ದ ಸ್ವರ್ಣ ಮಾಲೆಯನ್ನು ಯಾವ ಭಿಕ್ಷಕ ಹೋಗ್ತಾ ಇದ್ದನೋ ಆ ದಾರಿಯಲ್ಲೇ ಹಾಕಿದ್ದಾಳಂತೆ ಪಾರ್ವತಿ. ಆ ಸಮಯದಲ್ಲಿ ಭಿಕ್ಷಕ ತಾನು ಸಾಧನೆ ಮಾಡಬೇಕು, ತಾನು ಸ್ವಲ್ಪ ಯಾವ ರೀತಿ ಕಣ್ಣು ಮುಚ್ಕೊಂಡು ನಡಿಬೇಕು ಅಂತ ಹೇಳಿದ್ದೆ, ಕುರುಡನಾಗಿದ್ದಾಗ ಯಾವ ರೀತಿ ನಡಿಬೇಕು ಅಂತ ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ದಾನಂತೆ. ಸ್ವಾಮಿ ಭಿಕ್ಷೆ ಕೊಡಿ, ಸ್ವಾಮಿ ಕಾಸು ಕೊಡಿ ಅಂತ ಹೋಗ್ತಾ ಇದ್ದರೆ ಆ ಚಿನ್ನದ ಮಾಲೆನೇ ಕಾಣಿಸ್ಲಿಲ್ಲ. ಪರಮಾತ್ಮ ಕೊಟ್ಟರು ಕೂಡ ಅದು ತೊಗೊಳಕ್ಕಾಗಲಿಲ್ಲ, ಅದನ್ನು ದಾಟ್ಕೊಂಡು ಹೊರಟು. ಅಂದರೆ ಜೀವನದಲ್ಲಿ ಯಾರು ಶಿವರಾತ್ರಿಯಿಂದ ಕಣ್ಣು ಮುಚ್ಕೊಂಡು ಕುತ್ಕೊಳ್ತಾರೋ ಬರುವ ಭಾಗ್ಯಗಳನ್ನು, ಬರುವ ಸುಖವನ್ನು ಎಲ್ಲವನ್ನೂ ಹಾಳು ಮಾಡ್ಕೊಳ್ತಾರೆ. ಇಂತಹ ದಿವ್ಯವಾದ ಹಬ್ಬ ಪ್ರತಿಯೊಬ್ಬರೂ ಮಾಡಬೇಕು. ಇಂತಹ ಶ್ರೇಷ್ಠನಾದ ಆ ಶಿವರಾತ್ರಿ ಹಬ್ಬ, ಆ ಶಿವರಾತ್ರಿ ಹಬ್ಬದ ಸ್ವಾಮಿ ಪರಮೇಶ್ವರ ತಾನಾದರೂ ನಮಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ಇಂತಹ ಶಿವರಾತ್ರಿ ಹಬ್ಬದಂದು ಅನೇಕ ಮಂದಿ ಸಾಧುಗಳು, ಋಷಿಗಳು, ಮಹಾತ್ಮರು ತಮ್ಮ ಒಂದು ಅದ್ಭುತವಾದ ಭಕ್ತಿಯ ಮಾರ್ಗದರ್ಶನದಿಂದ ನಮಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಯಾವ ಸಂಸ್ಕಾರವಿಲ್ಲದಿದ್ದರೂ ಕೂಡ, ತಾವು ಸಾಮಾನ್ಯರಂತಿದ್ದರೂ ಕೂಡ ಯಾವ ಸಂಸ್ಕಾರ ಇಲ್ಲದೇನೆ ಹೊಟ್ಟೆ ತುಂಬಿಕೊಂಡು ಜೀವನ ಮಾಡ್ತಿದ್ದರೂ ಕೂಡ ಯಾವುದೋ ಒಂದು ಕಾಲ ವಿಶೇಷದಲ್ಲಿ ಶಿವನ ಒಂದು ಅನುಗ್ರಹದಿಂದ ಮಹಾತ್ಮ ಭಕ್ತನಾಗಿ ಶಿವನ ಒಂದು ಕೃಪೆಯನ್ನು ಪಡೆದ ಅನೇಕ ಭಕ್ತರಲ್ಲಿ ನಾವು ಇಂದು ಯಾವ ಕಣ್ಣಪ್ಪ, ಬೇಡರ ಕಣ್ಣಪ್ಪ ಅನ್ನುವಂತಹ ದಿವ್ಯವಾದ ಕಥೆಯನ್ನು ನಾವು ಸಂಕ್ಷಿಪ್ತವಾಗಿ ಕೇಳಿ ಸಂತೋಷಪಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಕೈಲಾಸನಾಥ ಪರಮೇಶ್ವರ ಭಗವಾನಿಗೆ ಜಯ. ಕಿರಾತ ಕಣ್ಣಪ್ಪನು ಬೇಟೆಯಾದೆ ಹೋಗೆ, ಕಿರಾತ ಕಣ್ಣಪ್ಪನು ಬೇಟೆಯಾದೆ ಹೋಗೆ, ಹರಿ ಬಂದವಗೆ ಕಾಣಿಸದೀರೆ ಪೂಜೆಯ ಹರನ ಪೂಜೆಯ ಮುಗ್ಧನಾಗಿ ಮಾಡೆ ಪರಮೇಶ್ವರ ಮೈದೋರಿ ಪೊರೆದನು. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸದಾ ಶಿವ, ಸದಾ ಶಿವ, ಸಾಂಬ ಶಿವ, ಸಾಂಬ ಶಿವ, ಸದಾ ಶಿವ, ಸಾಂಬ ಶಿವ. ಯಾವ ಭಾರತ ದೇಶದ ದಕ್ಷಿಣ ಪ್ರಾಂತ್ಯ ತಮಿಳುನಾಡಿನ ಪ್ರದೇಶದಲ್ಲಿ ಕಾಳಹಸ್ತಿಪುರ ಅಂತ, ಅದನ್ನು ಕಾಳತ್ತಿಪುರ ಎಂಬುದಾಗಿ ಹಳೆಗನ್ನಡದ ಭಾಷೆಯಲ್ಲಿ ಕರೆದರೂ ಕೂಡ ಆ ಕಾಳಹಸ್ತಿಪುರದಲ್ಲಿ ಯಾವ ಶಿವ ಪರಮೇಶ್ವರ ಕಾಳಹಸ್ತಿನಾಥ ಎಂಬುದಾಗಿ ವಿರಾಜಮಾನನಾಗಿದ್ದಾನೆ. ಕಾಳಹಸ್ತಿನಾಥ, ಕಾಳಹಸ್ತೇಶ್ವರ ಅವನು ಸಾಮಾನ್ಯವಾಗಿ ಆ ಸ್ಥಳ ಪುರಾಣ ಏನು ಹೇಳುತ್ತದೆ, ವಾಯುರ್ಲಿಂಗ, ಅಲ್ಲಿ ಜ್ಯೋತಿ ಇದೆ, ಆ ಜ್ಯೋತಿ ಚಲಿಸುವುದೇ ಇಲ್ಲ, ಆರುವುದೂ ಇಲ್ಲ, ಅಂದರೆ ಯಾವಾಗಲೂ ಇರುತ್ತೆ ಅದು. ಆದರೆ ಅಲ್ಲಿ ವಾಯು ಪ್ರಚಂಡವಾಗಿ ಬೀಸ್ತಾ ಇರುತ್ತಂತೆ, ಆದರೂ ಕೂಡ ದೀಪ ಸ್ವಲ್ಪ ಅಲುಗೋಡೋದಿಲ್ಲ, ಅದಕ್ಕೆ ವಾಯುರ್ಲಿಂಗ ಎಂಬುದಾಗಿರ್ತಾರೆ. ಪರಮಾತ್ಮ ತಾನು ತನ್ನ ದಿವ್ಯವಾದ ಶಕ್ತಿಗಳನ್ನು ಪಂಚಭೌತಿಕ ಒಂದು ವಸ್ತುಗಳಲ್ಲಿ ತೋರಿಸ್ತಾ ಇದ್ದಾನೆ. ಇಂತಹ ಕ್ಷೇತ್ರದಲ್ಲಿ ಯಾವ ಕಾಡಿನ ಮಧ್ಯದಲ್ಲಿ ಕಣ್ಣಪ್ಪ ಅನ್ನುವಂತಹ ಬೇಡ, ಕಣ್ಣಪ್ಪ ಬೇಡ, ಅವನ ಕೆಲಸ ಏನು ಅಂದರೆ ಕಾಡಿನಲ್ಲಿ ಓಡಾಡೋದು, ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳಿಂದ ಬೇಟೆಯಾಡೋದು, ಪ್ರಾಣಿಗಳನ್ನು ಅಂತೆಯೇ ತನ್ನ ಬಾಣಗಳಿಂದ, ತನ್ನ ಖಡ್ಗದಿಂದ ಛಿದ್ರ ಮಾಡುತ್ತಾ ಆ ಮಾಂಸವನ್ನು ತಾನು ಸಂಗ್ರಹ ಮಾಡೋದು, ಅದನ್ನು ತಾನು ಉಣ್ಣೋದು. ಇಷ್ಟೇ ಅವನಿಗೆ ಗೊತ್ತಿರೋದು, ಅವರಿಗೇನು ಗೊತ್ತಿಲ್ಲ. ಪ್ರಾಣಿಗಳನ್ನು ಬೇಟೆಯಾಡಬೇಕು. ಕೆಲವರಿಗೆ ಜನರಿಗೆ ಹಿಂಸೆ ಮಾಡುತ್ತಾ ಕೆಲವು ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದ ವನಚರರು, ಅದೆಲ್ಲ ಕೆಲವರು ಮಾಡ್ತಾ ಇದ್ದರು ಹಿಂದಿನ ಕಾಲದಲ್ಲಿ. ಅಂತಹ ಆ ದುಷ್ಟನಾಗಿದ್ದಾನೆ. ಅವನಿಗೆ ಯಾವುದೇ ವಿಧ ಸಂಸ್ಕಾರಗಳಿಲ್ಲ, ಸತ್ಯ ಅಂದರೆ ಏನೂ ಗೊತ್ತಿಲ್ಲ. ಸತ್ಯದ ಮಹಿಮೆಯ ಪ್ರಿಯದವನಲ್ಲ ಅಂತೆಯೇ
ಅತ್ಯಂತ ಶಿವ ಅತ್ಯಂತ ಶಿವ ಇರುವನೆಂಬ ತಿಳುವಳಿಕೆಗಿಲ್ಲ. ಅವನಿಗೆ ಆ ತಿಳುವಳಿಕೆಯೇ ಇಲ್ಲ. ಶಿವ ಅಂತ ಒಬ್ಬ ಇದ್ದಾನೆ, ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಆ ಯಾವುದೊಂದು ತಿಳುವಳಿಕೆ ಇಲ್ಲ ಅಂತ. ಸತ್ಯ ಅಂದ್ರೆ ಏನು ಗೊತ್ತಿಲ್ಲ, ಸುಳ್ಳು ಅಂದ್ರೆ ಏನು ಗೊತ್ತಿಲ್ಲ, ಏನೋ ಮಾತಾಡೋದೆಲ್ಲ ಮಾತಾಡೋದು. ಅಂತೆಯೇ ತನ್ನ ಒಂದು ಗುರಿ ಕೇವಲ ಪ್ರಾಣಿಗಳನ್ನು ಬೇಟೆಯಾಡುವುದು. ಹಾಗೆ ಪ್ರತಿನಿತ್ಯವೂ ಕೂಡ ಕಾಡಿನಲ್ಲಿ ಸಂಚಾರ ಮಾಡುತ್ತಾ ತಾನು ಬತ್ತಳಿಗೆಯಲ್ಲಿ ಬಾಣಗಳನ್ನು ತುಂಬಿ ಯಾವ ಧನುಸ್ಸನ್ನ ಕೈಯಲ್ಲಿ ಇಟ್ಟು ಹಾಗೆ ಖಡ್ಗವನ್ನ ಝಳಪಿಸುತ್ತಾ ಸೊಂಟದಲ್ಲಿ ಸೆಳೆಯಿಸಿ ವನದಲ್ಲಿ ಸಂಚಾರ ಮಾಡುತ್ತಾ ಅನೇಕ ಪ್ರಾಣಿಗಳನ್ನ ಯಾವ ಧ್ವಂಸ ಮಾಡುತ್ತಾ ಹಾಗೆ ಅದರ ಮಾಂಸವನ್ನು ತಂದು ತನ್ನ ಜೀವನ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ. ಒಂದು ದಿವಸ ತಾನು ಹೋಗಿದ್ದಾನೆ ಎಂದಿನಂತೆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದಾನೆ. ಧನುಸ್ಸನ್ನು ಟೇಂಕಾರ ಮಾಡುತ್ತಾ ಬಾಣಗಳನ್ನು ಗುರಿ ಹಿಡ್ತಾ ಇದ್ದಾನೆ. ಒಂದು ಪ್ರಾಣಿಯೂ ಕಾಣಿಸ್ತಾ ಇಲ್ಲ, ಎಲ್ಲೂ ಒಂದು ಪ್ರಾಣಿ ಇಲ್ಲ. ಏನಿದು, ಒಂದು ಪ್ರಾಣಿಯೂ ಕಾಣಿಸ್ತಾ ಇಲ್ವಲ್ಲ, ಏನು ಮಾಡುವುದು? ಇಲ್ಲಿ ಆ ಬೇಡ ಕಂಡಪ್ಪನಿಗೆ ಯಾವುದೇ ಸಂಸ್ಕಾರ ಇಲ್ಲದೆ ಯಾವ ಒಂದು ಪ್ರಾಣಿಯೂ ಸಿಗ್ತಾ ಇಲ್ಲ ಬೇಟೆಗೆ. ಯಾವ ಮೃಗಗಳು ಸಿಕ್ಕದೇ ಇರುವಾಗ ಚಿಂತಾಕ್ರಾಂತನಾಗಿ ಏನು ಮಾಡುವುದು ಎಂಬುದಾಗಿ ಯೋಚಿಸ್ತಾ ಇರುವಾಗ ಥಟ್ಟನೆ ಒಂದು ಹುಲ್ಲೆ ಕಾಣಿಸ್ತಂತೆ. ಹುಲ್ಲೆ ಸಿಗ್ತಾ ಇದೆ, ಬಾಣವನ್ನು ಹೂಡಬೇಕು ಎಂಬುದಾಗಿ ತನ್ನ ಒಂದು ಬಾಣವನ್ನ ಧನುಸ್ಸಿಗೆ ಎರೆಯರಿಸುತ್ತಾ ಅದನ್ನು ಹೋಗಿ ಹಿಡಿಯುತ್ತಿರುವಾಗ ಆ ಹುಲ್ಲೆ ವೇಗವಾಗಿ ಹೋಗ್ತಾ ಇದ್ದಂತೆ. ಮತ್ತು ವೇಗವಾಗಿ ಹೋಗುತ್ತಾ ಅಂತೆ ಹೋಗುತ್ತಿರುವಾಗ ಈ ಬೇಡನ್ನು ಕಂಡಪ್ಪನು ಕೂಡ ಹಾಗೆ ವೇಗತೆಯಿಂದ ಉರುವಡಿಸಿದ್ದಾನಂತೆ. ವೇಗವಾಗಿ ಮುನ್ನುಗ್ಗುತ್ತಾ ಅದನ್ನು ಹಿಡಿಯಲೇಬೇಕು ಎಂಬುದಾಗಿ ಹೋದಾಗ ಅಂತೆಯೇ ಆ ಹುಲ್ಲೆ ತಾನು ವೇಗವಾಗಿ ಚಲಿಸುತ್ತಾ ಒಂದು ದೇಗುಲದ ಬಾಗಿಲ ಬಳಿಯಲ್ಲಿ ಇದ್ದಕ್ಕಿದ್ದಂತೆ ಮರೆಯಾಗಿದೆ. ಇದೇನಿದು, ಮರೆಯಾಯ್ತಲ್ಲ? ಹಾಗಾದರೆ ಹುಲ್ಲೆ ಎಲ್ಲಿ ಹೋಗಿರ್ಬೋದು? ದೇವಸ್ಥಾನದೊಳಗೆ ಹೋಗಿರ್ಬೋದಾ? ಈ ಮಂದಿರದೊಳಗೆ ಹೋಗಿರ್ಬೋದಾ? ಅದರ ಮಂದಿರ ಅಂತ ಗೊತ್ತಿಲ್ಲ, ಏನೋ ಬಾಗಿಲಾಕಿದೆ, ಯಾರ್ದೋ ಮನೆ ಏನೋ ಇದೆ ಅಂದ್ಕೊಂಡು ಆ ಬಾಗಿಲನ್ನು ಹಾಗೆ ಬಡಿದಿದ್ದಾನಂತೆ. ಯಾರಲ್ಲಿ ಬಾಗಿಲು ತೆರಿ, ಕದ ತೆರೆ ಎಂಬುದಾಗಿ ಹೇಳಿದ ಕೂಡಲೇ ಅಂತೆಯೇ ಬಾಗಿಲು ತನ್ನಷ್ಟಕ್ಕೆ ತಾನೇ ಹಾಗೆ ತೆರೆದಿದೆ. ಇದು ಶಿವನ ಒಂದು ಲೀಲೆ. ಭದ್ರವಾಗಿ ಬೀಗ ಹಾಕಿರೋ ಒಂದು ಬಾಗಿಲು ತಕ್ಷಣವೇ ಅಲ್ಲಿ ತೆರೆಯಬೇಕಾದ್ರೆ ಶಿವನ ಒಂದು ಕರುಣೆ, ಇಲ್ಲಿಂದ ಮುಂದೆ ದೈವದ ಒಂದು ಅದೃಷ್ಟವೂ ಅಲ್ಲಿ ಕಾಣಿಸ್ತಾ ಇದೆ. ದೈವದ ಭಾಗ್ಯ, ದೈವದ ಒಂದು ಕೃಪೆ ಅಂತೆಯೇ ಒಂದು ಪುರುಷ ಪ್ರಯತ್ನವೂ ಕಾಣಿಸ್ತಾ ಇದೆ. ಅಂತೆಯೇ ತಾನು ನೇರವಾಗಿ ಬಂದಿದ್ದಾನಂತೆ. ಬಂದವನಾಗಿ ಸುತ್ತಲೂ ನೋಡ್ತಾ ಇದ್ದಾನೆ. ದೇಗುಲದೊಳಗೆ ಪ್ರವೇಶ ಮಾಡಿದ್ದಾನೆ. ವಿಶಾಲವಾದ ದೇಗುಲ. ಅಂತೆಯೇ ನೇರವಾಗಿ ಬರ್ತಾ ಇದ್ದಾನೆ. ಗರ್ಭಗೃಹದಲ್ಲಿ ಶಿವ ಕಲ್ಲಿನ ರೂಪದಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಅಂತೆಯೇ ಆ ಶಿವನ ಬಳಿಗೆ ಬಂದಿದ್ದಾನಂತೆ. ನೋಡ್ತಾ ಇದ್ದಾನೆ. ಅವನಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಇದೇನು ಮನೆಯೇನಾ, ಏನು ಯಾರಿದ್ದಾರೆ ಏನು ಗೊತ್ತಿಲ್ಲ. ಹಾಗೆ ನೇರವಾಗಿ ಗರ್ಭಗೃಹಕ್ಕೆ ಬಂದು ಆ ಶಿವಲಿಂಗ ನುಣ್ಣಿಗೆ ಕಾಣಿಸ್ತಾ ಇದ್ದಂತೆ, ಒಳ್ಳೆ ರುಬ್ಬುಗುಂಡಿದ್ದಾಗಿದೆ. ಅದನ್ನು ನೋಡ್ತಾ ನಿಂತುಕೊಂಡಿದ್ದಾನೆ. ಎಲ್ಲರಿಗೂ ಗೊತ್ತೇ ಶಿವಲಿಂಗ ಹೇಗಿರುತ್ತೆ ಅಂತ. ಪಾಮರೆಲ್ಲ ರುಬ್ಬುಗುಂಡು ಅಂತಾನೆ ಕರೀತಾರೆ, ಭಕ್ತರು ರುಬ್ಬುಗುಂಡು ಅನ್ನೋದಿಲ್ಲ. ಅದು ಶಿವ ಪರಂಜ್ಯೋತಿ ಲಿಂಗಸ್ವರೂಪಿ. ಅದನ್ನು ಪ್ರತಿಯೊಬ್ಬರು ನೋಡಿದ ಕೂಡಲೇ ಜ್ಞಾನಿಗಳಿಗಾದರೆ ವಿಶೇಷವಾದ ಆನಂದ ಉಂಟಾಗ್ಬಿಡುತ್ತೆ. ಜ್ಯೋತಿಯ ಮನದಲ್ಲಿ ಹೃದಯದಲ್ಲಿ ಮುಗಿಸುತ್ತೆ. ಯಾವ ಋಷಿಗಳು ಯಾಜ್ಞವಲ್ಕರು ಹೇಳ್ತಾ ಇದ್ದಾರಂತೆ ಸಭೆಯಲ್ಲಿ, ಮಧ್ಯಮಸ್ಯ ಹೃದಯಸ್ಯ ಲಲಾಟೆ, ಮಧ್ಯಮಸ್ಯ ಹೃದಯೇ ಲಲಾಟೆ ಸ್ಥಾಣುವಜ್ವಲತಿ ಲಿಂಗಮದೃಶ್ಯ, ಸ್ಥಾಣುವಜ್ವಲತಿ ಲಿಂಗಮದೃಶ್ಯ ಅಸ್ತಿಗಾರ್ಗಿ ಪರಮಾರ್ಥಮಿದಂ ತತ್ ಪಶ್ಯ ಮನಸಾ ಶಿವರೂಪ ತರನ ತರನ ಪರಮೇಶ್ವರ ಜ್ಞಾನಿಗಳು ಆ ಲಿಂಗವನ್ನೇ ನೋಡ್ತಾ ಅವರು ಕಲ್ಲನ್ನು ನೋಡೋದಿಲ್ಲ. ಶಿವ ಪರಮೇಶ್ವರ ಎಂಬುದಾಗಿ ತಪಸ್ಸುಗಳೆಲ್ಲ ಆನಂದ ಪಡ್ತಾರಂತೆ. ಅದು ಎಲ್ಲರಿಗೂ ಆ ಭಾವ ಬರೋದಿಲ್ಲ. ಪರಮೇಶ್ವರ ಕೃಪೆ ಇರಬೇಕು.
ಪಾಮರರು ನಮ್ಮಂಥವರಿಗೆ ಕೊಡಬೇಕಾದ ಶಿವನ ಒಂದು ಕೃಪೆ ಇರಬೇಕು. ಅವನ ಆನಂದ ಪಡೆಯಬೇಕಾದ ಶಿವರಾತ್ರಿಯಿಂದ ನಾವು ಆ ಶಿವನನ್ನೇ ನೆಟ್ಟಿಗೆ ನೋಡಬೇಕು. ಇಲ್ಲಿ ಆ ಬೇಡರ ಕಣ್ಣಪ್ಪ, ಅವನು ಯಾವ ಸಂಸ್ಕಾರವೂ ಇಲ್ಲ. ಅಲ್ಲಿಗೆ ಅವನು ನೋಡಿದ್ದಾನಂತೆ. ಆಹಾ ಆಹಾ, ಎನ್ನವಾ ಎನ್ನವಾ ಎನ್ನಯ್ಯ ಎನ್ನಯ್ಯ, ಏನೋ ಒಂದು ಬಗೆಯ ಪ್ರೀತಿ ಉಂಟಾಗ್ತಾ ಇದೆ, ಏನೋ ಒಂದು ಪ್ರಕಾಶ ಕಾಣಿಸ್ತಾ ಇದೆ. ಆ ಶಿವ, ಆ ಶಿವ ಅಂತಾನೆ ಹೆಸರು ಗೊತ್ತಿಲ್ಲ ಅವನಿಗೆ, ನಾನು ಹೇಳ್ತಾ ಇದ್ದೀನಿ ಅಷ್ಟು, ನಾವು ಹೇಳಬೇಕಷ್ಟೆ. ಎನ್ನಯ್ಯ ಎನ್ನವಾ, ಎಷ್ಟು ಕಾಲದಿಂದ ಇದೆಯಲ್ಲಪ್ಪ. ನೀನು ನೋಡಿ ಸಂತೋಷ ಉಂಟಾಗ್ತಾ ಇದೆಯಪ್ಪ, ಸಂತೋಷ. ನನಗೆ ಸಹಾಯ ಮಾಡ್ತೀಯ? ನನಗೆ ತುಂಬ ಹಸುವಾಗ್ತಾ ಇದೆ. ನಾನು ಬೇಟೆಗಾರ ಕಣ್ಣಪ್ಪ, ನಾನು ಈ ಪ್ರಾಣಿಗಳು ಬೇಟೆಯಾಡೋದು ಬಂದಿದ್ದೇನಪ್ಪ. ನನಗೆ ಇಲ್ಲೊಂದು ಹುಲ್ಲೆ ನೋಡಿದೆ, ನನಗೆ ಸಿಗೋ ಹಾಕಿ ಮಾಡ್ತೀಯಾ? ಸಿಗೋ ಹಾಗೆ ಮಾಡ್ತೀಯಾ? ನಿನಗೂ ಪಾಲು ಕೊಡ್ತೀನಿ, ನಿನಗೂ ಪಾಲು ಕೊಡ್ತೀನಿ. ಪಾಲು ಕೊಡ್ಲಾ? ಆದರೆ ನನಗೆ ಹುಲ್ಲಿನ ಕೊಡಿಸಿಯಾ ಶಿವಪ್ಪ? ನಾನು ನಿನ್ನ ಮೇಲೆ ಬಿಟ್ಟಿರೋದಿಲ್ಲಪ್ಪ, ನಿನ್ನನ್ನು ಬಿಟ್ಟಿರೋದಿಲ್ಲ, ಖಂಡಿತ ಬಿಟ್ಟಿರೋದಿಲ್ಲ. ನೀನೇ ನನ್ನವನಾಗ್ತಿದ್ಯಾ, ನಾನೇ ನಿನ್ನವನಾಗಿದ್ದೇನೆ, ನಾನೇ ನಿನ್ನವನಾಗ್ತೀನಿ ಶಿವ. ನಾನು ನಿನ್ನವನೋ, ನೀನು ಎನ್ನವನೋ, ನಾನು ನಿನ್ನವನೋ, ನೀನು ಎನ್ನವನೋ, ನಾನು ನಿನ್ನವನೋ, ನೀನು ಎನ್ನವನೋ, ನಾನು ನಿನ್ನನು ಬಿಡುವುದಿಲ್ಲ, ನಾನು ನಿನ್ನನು ಬಿಡುವುದಿಲ್ಲ, ನೀನು ಏನನು ಬಿಡಲು ಸಲ, ನೀನು ಏನನು ಬಿಡಲು ಸಲ, ನಾನು ನಿನ್ನವನೋ ನಿನ್ನವನೋ. ಎನ್ನಯ ಹೃದಯದಿ ನೀನಿರಬೇಕು, ಎನ್ನಯ ಹೃದಯದಿ ನೀ ತುಂಬಿರಬೇಕು, ನಿನ್ನಡಿಗಳ ಶಿರದಿ ನಾ ಮುಡಿದಿರಬೇಕು, ನಿನ್ನಯ ಶಿರದಿ ನಿನ್ನಡಿಗಳ ಶಿರದಿ ನಾ ಮುಡಿದಿರಬೇಕು, ಎನ್ನಯ ಬೆಂಟೆಗೆ ಬೆಂಟೆಗೆ ಎನ್ನಯ ಬೆಂಟೆಗೆ ನೀ ಸಹಕರಿಸಬೇಕು, ಎನ್ನಯ ಬೆಂಟೆಗೆ ನೀ ಸಹಕರಿಸಬೇಕು, ನಿನ್ನಯ ಭೇಟಿಗೆ ನಾ ನಿನ್ನಯ ಭೇಟಿಗೆ ನಾ ಪರಮಾತ್ಮ ಪರಮೇಶ್ವರ, ಹಿಂದೆಂದೂ ನೀನು ಬಿಡುವುದಿಲ್ಲಪ್ಪ, ನೀನು ಸಹಾಯ ಮಾಡ್ತೀಯ. ಅಂದರೆ ಒಂದು ಕ್ಷಣ, ಒಂದು ವೀಕ್ಷಣೆಯಿಂದಲೇ, ಒಂದು ದೃಷ್ಟಿಪಾತದಿಂದಲೇ ಆ ಗಣ್ಣಪ್ಪನಿಗೆ ವಿಶೇಷವಾದ ಒಂದು ಮನದಲ್ಲಿ ಒಂದು ಉನ್ನತವಾದ ಭಾವನೆ ಉಂಟಾಗಿದೆ. ಅವನು ಯಾವುದು ತಪಸ್ಸು ಮಾಡಿಲ್ಲ, ಯಾವ ವೇದಗಳೂ ಓದಿಲ್ಲ, ಯಾವುದೋ ಅಭ್ಯಾಸವೂ ಇಲ್ಲ, ಪೂಜೆ ಮಾಡಿಲ್ಲ. ಅದು ಕೂಡ ಶಿವ ಅನ್ನ ಪದವೂ ಗೊತ್ತಲ್ಲ. ನಿನ್ನವಾ ಎನ್ನವಾ, ನಾನು ನಿನ್ನವ ನೀನೆನ್ನವ ಅಂತ ಹೇಳ್ತಾ ಇತ್ತ. ಪರಮೇಶ್ವರ ತಂದೆ, ನಾನು ಬೇಟೆಗೆ ಹೋಗ್ತೀನಿ, ಬೇಟೆ ದೊರಕಿದ್ರೆ ಬೇಕಾದಷ್ಟು ನಿನಗೂ ಕೊಡ್ತೀನಿ ತಿನ್ನೋದಕ್ಕೆ. ಸರಿಯಪ್ಪ, ಇದು ಇದು ನನ್ನಾಣೆ. ಇಲ್ಲ ಇಲ್ಲ, ನಿನ್ನಾಣೆ, ನಾನು ಖಂಡಿತ ತಪ್ಪಿಸೋದಿಲ್ಲ, ನಿನಗೆ ಭೇಟಿ ತಂದೆ ಕೊಡ್ತೀನಿ ಎಂಬುದಾಗಿ ಹೊರಡ್ತಾ ಇದ್ದಾನಂತೆ. ದೇವಸ್ಥಾನದಾಗೆ ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾನೆ. ಶಿವಪ್ಪ ಎನ್ನಪ್ಪ, ನಾನು ಬೇಟೆಗೆ ಹೋಗ್ತಾ ಇದ್ದೀನಿ, ಖಂಡಿತ ನಿಂಗೆ ತಂದು ಕೊಡ್ತೀನಿ, ಮೋಸ ಮಾಡೋದಿಲ್ಲ, ಖಂಡಿತ ವಂಚನೆ ಮಾಡೋದಿಲ್ಲ, ಈ ನಾಲ್ಗೆಯಿಂದ ಸುಳ್ಳು ಹೇಳ್ತಾ ಇಲ್ಲ ಅಂತ ಹೋಗಿದ್ದಾನಂತೆ. ಹೋಗಿ ಅಲ್ಲಿ ಕಾಡಿನ ಮಧ್ಯದಲ್ಲಿ ಮತ್ತೆ ಯಾವ ಎನ್ನವಾ ಅಂತಹ ಆ ಲಿಂಗ ದೇವರನ್ನ ಹಾಗೆ ಮನದಲ್ಲಿ ಚಿಂತನೆ ಮಾಡುತ್ತಾ ಬಾಣಗಳನ್ನು ಹೂಡಿದ್ದಾನಂತೆ. ಯಥೇಚ್ಛವಾಗಿ ಯಾವ ಪ್ರಾಣಿಗಳು ಸಿಲುಕಿದೆ, ಆ ಬೇಟೆಯಾಡಿದ ಆ ಪ್ರಾಣಿಗಳನ್ನೆಲ್ಲ ತಾನು ಸಂಗ್ರಹ ಮಾಡಿದ್ದಾನೆ. ಒಂದು ದೊಡ್ಡದಾದ ಬಾಳೆಯಲ್ಲಿ
ಯಾವ ಪ್ರಾಣಿಗಳ ದೇಹವನ್ನು ಛಿದ್ರ ಮಾಡುತ್ತಾ ಮಾಂಸವನ್ನೆಲ್ಲ ಒಂದು ಕಡೆ ಇಡ್ತಾ ಇದ್ದಾನೆ. ಹಾಗೆಯೇ ಆ ತೆಗೆದ ಮಾಂಸವನ್ನು ತೊಳೆದು ಶುದ್ಧ ಮಾಡುತ್ತಾ ತನ್ನ ಕೈಗಳಿಂದಲೇ ಶುದ್ಧ ಮಾಡುತ್ತಾ, ಹಾಗೆಯೇ ತಾನು ಒಂದು ಮುತ್ತುಗದ ಎಲೆಯನ್ನು ತಂದು ಅಲ್ಲಿ ಸಣ್ಣ ಸಣ್ಣ ಚೂರುಗಳಾಗಿ ಮಾಡುತ್ತಾ ಅದರ ಮೇಲೆ ಕಾಗದ ಮುಂದೆ ಮುಚ್ಚಿಕೊಂಡು, ಮತ್ತೆ ನನ್ನ ಅಯ್ಯನಿಗೆ ಕೊಡಬೇಕು, ನನ್ನ ಅಯ್ಯನಿಗೆ ಕೊಡಬೇಕು, ನನ್ನ ಅಪ್ಪನಿಗೆ ಕೊಡಬೇಕು ಅಂತ ನೇರವಾಗಿ ದೇಗುಲಕ್ಕೆ ಬಂದಿದ್ದಾನಂತೆ. ಅಪ್ಪ ಎನ್ನಯ್ಯ, ನೀನು ಎಷ್ಟು ಕರುಣಾಳಪ್ಪ, ನಿನ್ನ ಮಾತು ಉಳಿಸ್ಕೊಂಡ್ಬಿಟ್ಟೆ, ನನಗೆ ಬೇಟೆ ಬೇಕು ಅಂತ ತಕ್ಷಣ ಕೊಡಿಸ್ಬಿಟ್ಟೆ. ನಾನು ನನ್ನ ಮಾತಿನಂತೆ ನಡ್ಕೊಳ್ತೀಯಪ್ಪ, ನಾನು ವಂಚನೆ ಮಾಡೋದಿಲ್ಲ. ನಿನಗೆ ಪಾಲು ಕೊಡ್ತಾ ಇದ್ದೀನಿ, ತಿನ್ನಪ್ಪ ತಿನ್ನು, ತುಂಬ ಹಸುವಾಗ್ಬಿಟ್ಟಿದೆಯಲ್ಲ, ತಗೋ ತಗೋ ತಿನ್ನು ಎಂಬುದಾಗಿ ತಾನು ತಂದ ಮಾಂಸದ ಚೂರುಗಳನ್ನು ಹಾಗೆ ಶಿವಲಿಂಗದ ಮುಂದೆ ಇಟ್ಟಿದ್ದಾನಂತೆ. ಪರಮೇಶ್ವರ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲ ಕಡೆ ವ್ಯಾಪಿಸಿರುವ ಸರ್ವವ್ಯಾಪಿ ಸರ್ವಶಕ್ತ, ಎಲ್ಲರಿಗೂ ಅನುಗ್ರಹ ಮಾಡುವ ಆ ಪರಮೇಶ್ವರ ಕರುಣಾಳು ಶಿವ ತಾನು ಲಿಂಗದಲ್ಲೇ ಇದ್ದುಕೊಂಡು ಪ್ರಸನ್ನನಾಗಿರುತ್ತಾ ಪಾರ್ವತಿ ವಲ್ಲಭ ಆ ಒಂದು ಪ್ರೀತಿಯ ಒಂದು ಮಾಂಸದ ಚೂರುಗಳನ್ನು ಹಾಗೇ ಸ್ವೀಕಾರ ಮಾಡುತ್ತಾ ತಾನು ವಿಶೇಷವಾದ ಪ್ರಸನ್ನತೆಯನ್ನು ತೋರಿಸುತ್ತಾ ತಾನು ತನ್ನ ಭೂತಗಣಗಳಿಗೆಲ್ಲ ಕೊಡ್ತಾ ಇದ್ದಾನೆ. ತಾನು ಹಾಗೆ ನಿರ್ಲಿಪ್ತನಾಗಿದ್ದಾನೆ. ಅಂತೆಯೇ ತಾನು ಪ್ರಸನ್ನತೆಯನ್ನು ತೋರಿಸ್ತಾ ಇದ್ದರೆ ಯಾವ ಕಣ್ಣಪ್ಪನಿಗೆ ಏನೋ ಒಂದು ಸಂತೋಷ ಉಂಟಾಗ್ತದೆ. ನಮಗೇನು ಗೊತ್ತಾಗೋದಿಲ್ಲ. ಲಿಂಗದ ಮುಂದೆ ಏನಿಟ್ರು ಕೂಡ ಕಡೆಯಲ್ಲಿ ನೈವೇದ್ಯ ಮಾಡ್ತೀವಿ, ಕಡೆ ಮನೆಗೆ ಅಯ್ಯೋ ಶಿವನಿಗೆ ತೋರಿಸಿದ್ದಾಯ್ತು ನೈವೇದ್ಯ ಆಯಿತು, ನಾವು ಮನೆಗೆ ತೊಗೊಂಡೋಗಿ ಚೆನ್ನಾಗಿ ತಿಂತೀವಿ, ಪ್ರಸಾದ ಅಂತೀವಿ. ಆ ಶಿವ ತೊಗೊಂಡೆ ಇಲ್ಲವೋ ಯಾವುದೂ ಗೊತ್ತಾಗೋದಿಲ್ಲ ಸಾಮಾನ್ಯ ಜನರಿಗೆ. ಅದೇ ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಮುಗ್ಧನಾದ ಈ ಕಂಡಪ್ಪನಿಗೆ ತಿಳಿದಿದೆ ಶಿವ ಪ್ರಸನ್ನನಾಗಿದ್ದಾನೆ. ಶಿವ ಏನಪ್ಪ, ತೃಪ್ತಿ ಆಯ್ತು, ನನಗೆ ತೃಪ್ತಿ ಆಯ್ತಾ, ಹೊಟ್ಟೆ ತುಂಬ ತಿಂದ್ಯಾ, ಧನ್ಯನಾದಪ್ಪ, ಸರಿ ಧನ್ಯನಾದೆ ಅಂತ ಹೇಳಿ ತಾನು ಮತ್ತೆ ಅದು ತಿನ್ನೋ ಯೋಚನೆನೂ ಮಾಡ್ತಾ ಇಲ್ಲ. ಶಿವ ತಿನ್ಬಿಟ್ಟ, ಅವನು ಸಂತೋಷವಾಗಿದ್ದಾನಲ್ಲ ಅಂತ ಹೇಳಿದೆ. ಮತ್ತೆ ಲಿಂಗದ ಬಳಿಗೆ ಬಂದರಂತೆ. ಎನ್ನಪ್ಪ ಅಲ್ಲ, ನೀನೊಬ್ಬನೇ ಇದೆಯಲ್ಲ ಇಲ್ಲಿ, ನಿನಗೆ ಪ್ರತಿನಿತ್ಯ ಹಸುವಾದ್ರೆ ಯಾರಪ್ಪ ಕೊಡ್ತಾರೆ ತಿಂಡಿ? ಯಾರೂ ಇಲ್ವಲ್ಲ ಇಲ್ಲಿ, ಇವಾಗ ರಾತ್ರಿ ಆಗ್ತಾ ಇದೆ, ಕತ್ತಲು ಬೇರೆ ಆಗ್ತಾ ಇದೆಯಲ್ಲ, ಸ್ವಲ್ಪ ತಾಳು ಅಂತ ಹೇಳಿದೆ. ಕತ್ತಲಿನ ಮಂದಿರದಲ್ಲಿ, ಅದು ಕಾಡಿನ ಮಧ್ಯದಲ್ಲಿರುವ ಈ ದೇಗುಲಕ್ಕೆ ಯಾರು ವಿದ್ಯುತ್ ಒಂದು ಸಂಪರ್ಕ ಇಲ್ಲ, ಜ್ಯೋತಿಯ ಬೆಳಕೂ ಇಲ್ಲ. ಅಂತಹ ಆ ಮಂದಿರದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಲು ಪರಂಜ್ಯೋತಿಯಾದ ಎಲ್ಲರ ಕತ್ತಲೆಯನ್ನು ಹೋಗಲಾಡಿಸಿ ತಮಸೋಮ ಜ್ಯೋತಿರ್ಗಮಯ ಎಂಬುದಾಗಿ ಕರೆದೊಯ್ಯುವ ಪರಶಿವನ ಆ ಪರಂಜ್ಯೋತಿಯ ದೇಗುಲದಲ್ಲಿ ತಾನು ದೀಪವನ್ನು ಬೆಳಗ್ತಾ ಇದ್ದಂತೆ. ಕಟ್ಟಿಗೆಗಳ ತಂದು ಆ ರಾಶಿಯನ್ನು ಹಾಕುತ್ತಾ ದೀಪವನ್ನು ಹಾಗೆ ಬೆಳೆಸಿದ್ದಾನಂತೆ. ಪರಮೇಶ್ವರ ಈಗ ಚೆನ್ನಾಗಿ ಕಾಣ್ತಾ ಇದೆಯಪ್ಪ, ಕತ್ತಲೆ ಇಲ್ಲ ಹೋಯ್ತು, ನೀನು ಚೆನ್ನಾಗಿ ಕಾಣ್ತಾ ಇದೆಯಾ. ಹಸಿವಾದರೆ ಉಣಿಸುವರಿಲ್ಲವೇ, ಹಸಿವಾದರೆ ಉಣಿಸುವರಿಲ್ಲವೇ, ಹಸಿವಾದರೆ ಉಣಿಸುವರಿಲ್ಲವೇ, ತೃಷೆಯಾದರೆ ತಣಿಸುವರಿಲ್ಲವೇ, ತೃಷೆಯಾದರೆ ತಣಿಸುವರಿಲ್ಲವೇ, ಹಸಿವಾದರೆ ಉಣಿಸುವರಿಲ್ಲವೇ, ತೃಷೆಯಾದರೆ ತಣಿಸುವರಿಲ್ಲವೇ. ಪರಮೇಶ್ವರ ಪರಮೇಶ್ವರ ಸಾರ್ವಭೌಮ ಭಗವಾನ್ ಕೀ ಜೈ. ಪರಮೇಶ್ವರ ಒಬ್ಬರೇ ಇದೆಯಲ್ಲ, ಹಾಗಾದರೆ ನೀವು ಹಸುವಾದರೆ ಯಾರು ಏನು ಆಹಾರ ಕೊಡುವರೇ ಇಲ್ವಾ? ಇಲ್ಲ ಇಲ್ಲ, ನಾನು ಕೊಡ್ತೇನೆ, ನಾನು ನಾಳೆಯಿಂದ ತರ್ತೇನೆ, ಶ್ರೇಷ್ಠವಾಗಿ ತರ್ತೇನೆ, ಚೆನ್ನಾಗಿರೋದು ಶುದ್ಧವಾಗಿ ತರ್ತೇನೆ, ಏನು ಚಿಂತೆ ಮಾಡಬೇಡ. ಅದು ಸರಿ, ರಾತ್ರಿ ಒಬ್ಬನೇ ಇರ್ತೀಯಲ್ಲ ಈ ದೇಗುಲದಲ್ಲಿ, ಯಾವುದೋ ಕ್ರೂರ ಮೃಗಗಳು ಬಂದು ನೀನೇನಾದ್ರೂ ಹಿಂಸೆ ಮಾಡಿದ್ರೆ ಏನು, ನಿನ್ನನ್ನೇ ತಿಂದಾಕ್ಬಿಟ್ರೆ ಏನು ಅಂದರೆ ಆ ಮುಗ್ಧ ಭಕ್ತಿ ನೀನು ಅಂದರೆ ಆ ಪರಮೇಶ್ವರ ಅಂತ ಆ ಲಿಂಗದಲ್ಲಿ ಕಾಣಿಸ್ತಾ ಇದ್ದಾನೆ. ಒಬ್ಬನ ಮನುಷ್ಯನೇ ಅಂತ ಅಂದ್ಕೊಂಡವರು ಅಥವಾ ಜ್ಯೋತಿಯೋ ಅವನಿಗೆ ಏನು ಕಣ್ಣು ಕಾಣಿಸ್ತಾ ಇದೆಯೋ ಅಂತ ನೋಡುತ್ತಾ ಆ ಪರಮೇಶ್ವರ ನೀನೇನಾದರೂ ಆದರೆ ಕಷ್ಟ, ಯಾವುದೋ ಮೃಗಗಳು ಕ್ರೂರ ಮೃಗಗಳಿಗೂ ಬಂದು ನಿನ್ನನ್ನೇ ಏನಾದರೂ ಹಿಂಸೆ ಮಾಡಿದ್ರೆ ಏನಪ್ಪ ಮಾಡೋದು? ಅಯ್ಯೋ ಪರಮೇಶ್ವರ, ಎಷ್ಟು ದಿನ ಆಯಿತೋ ನಿದ್ದೆ ಮಾಡಿ ನಿನಗೆ ಗೊತ್ತಿಲ್ಲ. ಅಲ್ಲ, ಸುತ್ತಲೂ ಕೂಡ ಈ ಪಕ್ಷಿಗಳು ಕಲ 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 ಅಂತ ಇರ್ತವೆ, ರಾತ್ರಿ ಹೊತ್ತು ಕೂಗುತ್ತೆ, ಬೆಳಗ್ಗೆ ಹೊತ್ತು ಕೂಗುತ್ತೆ, ಈ ನಾಯಿಗಳಿಗೆ ಗಲಾಟೆ ಬಾಬಾ ಅಂತ ಇರುತ್ತೆ. ಏನು ಮಾಡೋದು? ನಿದ್ದೆ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಇನ್ನು ನಾನು ಮನೆಗೆ ಹೋಗೋದಿಲ್ಲ,
ನಿನ್ನ ಒಂದು ಪಾದಗಳಲ್ಲೇ ಸೇವೆ ಮಾಡ್ತಾ ಇರ್ತೀನಿ, ನಿನಗೆ ಕಾವಲ್ಗಾರನಾಗಿ ಕೂತ್ಕೊಳ್ತೀನಿ, ಯಾವ ಪ್ರಾಣಿಗಳು ಒಳಗೆ ಬರಬಾರ್ದು, ಯಾವ ಒಂದು ಗಲಭೆ ನಾದಗಳು ಬರಬಾರ್ದು, ಶಬ್ದಗಳೇ ಬರಬಾರ್ದು ಅಂತ ಹೇಳಿದ್ದೆ. ತಾನು ಒಂದು ಕೋಲನ್ನು ತೆಗೆದುಕೊಂಡಿದ್ದಾನಂತೆ, ಸುತ್ತಲೂ ಬರುವಂತಹ ಪ್ರಾಣಿಗಳನ್ನು ಹಾಯ್ ಹೇ ಎಂಬುದಾಗಿ ದೂರ ಓಡಿಸ್ತಾ ಇದ್ದಾನಂತೆ. ಪಕ್ಷಿಗಳ ಕಲರವನಾದ ಗಲಭೆಯನ್ನ ಹುಷ್ ಎಂಬುದಾಗಿ ಎಲ್ಲವನ್ನು ಕೂಡ ತನ್ನ ಒಂದು ಬೆದರಿಕೆಯಿಂದಲೇ ಹೋಗಲಾಡಿಸಿ ಮೌನವಾಗಿಡುತ್ತಾ ರಾತ್ರಿ ಪೂರ್ತಿ ತಾನು ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ದೆ ಮಾಡದೇ ಇದ್ದಾನೆ, ಕಾವಲುಗಾರನಾಗಿ ಕೂತಿದ್ದಾನೆ. ಇಡೀ ಜಗತ್ತನ್ನೇ ಕಾವಲುಗಾರನಾಗಿ ನಮ್ಮೆಲ್ಲರೂ ರಕ್ಷಣೆ ಮಾಡುವಂಥ ದೇವಾದಿದೇವ ಪಾರ್ವತಿ ವಲ್ಲಭ ಮಹಾದೇವ ಅವನನ್ನ ನಮ್ಮ ರಕ್ಷಣೆ ಮಾಡುತ್ತಿರೋ ಅವನನ್ನ ಯಾವ ಈ ಕಂಡಪ್ಪ ಮುಗ್ಧ ಭಕ್ತ ತಾನು ಬಾಗಿಲಲ್ಲಿ ಕಾಯ್ತಾ ಇದ್ದಾನಂತೆ. ಯಾರೂ ಬರಬಾರ್ದು, ತಾನು ನಿದ್ದೆ ಮಾಡ್ತಾ ಇಲ್ಲ ಅಂದರೆ ಅಂದು ಯಾವುದೋ ಒಂದು ಅವನಿಗೆ ತಿಳಿಯದಂತೆಯೇ ಒಂದು ರಾತ್ರಿ ದಿವ್ಯವಾದ ಶಿವರಾತ್ರಿ ಆಗಿದೆ. ಶಿವರಾತ್ರಿ ಎಂದು ತಾನು ನಿದ್ದೆಯನ್ನು ಮಾಡದೆ ತಾನು ಹಾಗೆ ಇಡೀ ರಾತ್ರಿ ಕುಳಿತಿದ್ದಾನಂತೆ. ಕುಳಿತು ಹಾಗೆ ಆ ಶಿವನನ್ನೇ ನೋಡುತ್ತಾ ಹಾಗೆ ಶಿವ ನಾನು ರಕ್ಷಣೆ ಮಾಡ್ತೀನಿ, ನಿದ್ದೆ ಮಾಡೋದು ಎಷ್ಟು ದಿವಸ ಆಯಿತಪ್ಪ ನೀನು ನಿದ್ದೆ ಮಾಡು ಅಂತ ಹೇಳ್ತಾ ತಾನು ಹಾಗೆ ಮೌನವಾಗಿ ಕುಳಿತಿದ್ದಾನೆ. ಒಂದು ಸಲ ಲಿಂಗ ರೂಪಿಯಾದ ಪರಮಾತ್ಮ ನೋಡ್ತಾನೆ. ಯಾವೊಂದು ಸಂಸ್ಕಾರವಿಲ್ಲದೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಏನೂ ತಿಳಿಯದ ಆ ಕಂಡಪ್ಪ ತಾನು ಹಾಗೆ ಕುಳಿತಿದ್ದಾನಂತೆ. ಶಿವರಾತ್ರಿ ದಿವಸ ಜಾಗರಣೆ ಆಯಿತು ಅಂದೆ ತಾನು ಏನು ತಗೊಳ್ಳೂ ಇಲ್ಲ, ತಗೊಳ್ದೇನೆ ಹಾಗೆ ಹೊಟ್ಟೆ ಖಾಲಿ ಇದೆ ಅಂದರೆ ಉಪವಾಸ ಮಾಡಬೇಕು ಅಂತಾರೆ. ಶಿವರಾತ್ರಿ ಹಬ್ಬ ಅಂದರೆ ರಾತ್ರಿ ಸಮಯದಲ್ಲಿ ಮಾತ್ರ, ಬೆಳಗ್ಗಿಂದಲೇ ಉಪವಾಸ ಮಾಡಬೇಕು. ಉಪವಾಸ ಅಂದರೆ ಅರ್ಥವೇನು ಅಂದರೆ ಆ ಪದ ಏನು ಹೇಳುತ್ತೆ ಅಂದರೆ ಅನ್ನ ಬಿಡೋದು ಅಂತ ಹೇಳ್ತಾ ಇಲ್ಲ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸ ಮಾಡಬೇಕು. ಯಾವ ಕಣ್ಣಪ್ಪ ತಾನು ಒಬ್ಬನೇ ಹಾಗೆ ಏಕಾಂತವಾಗಿ ಕುಳಿತಿದ್ದಾನಂತೆ. ಕುಳಿತವನಾಗಿ ಹಾಗೇ ಆ ಮಂಗಳವಾದ ಮೂರ್ತಿ ಲಿಂಗ ಬಂದು ನೋಡುತ್ತಾ ಅಂತೆಯೇ ಆನಂದ ಪಡ್ತಾ ಇದ್ದಾನಂತೆ. ಅಂತೆಯೇ ರಾತ್ರಿಯೆಲ್ಲ ಕಳೆದಿದೆ. ಮರುದಿನ ಬೆಳಿಗ್ಗೆ ಸೂರ್ಯೋದಯವಾಗ್ತಾ ಇದ್ದಂತೆ. ಪ್ರಾತಃ ಕಾಲ ನೋಡ್ದ, ಪ್ರಾತಃ ಕಾಲವಾಗ್ತಾ ಇದೆ. ಏನಪ್ಪ ತಂದೆ ನಿದ್ದೆ ಮಾಡಿದ್ಯಾ? ಚೆನ್ನಾಗಿ ನಿದ್ದೆ ಬಂತಾನಪ್ಪ, ಏನು ತೊಂದರೆ ಆಗಲಿಲ್ವಾ? ಸರಿಯಪ್ಪ, ನಾನು ಅಪ್ಪ ನನ್ನಪ್ಪ ಕಣ್ಣಪ್ಪ, ನಾನು ಕಣ್ಣಪ್ಪ, ನನಗೂ ನೀನು ಅಪ್ಪ ಆಗಿದ್ದೀಯಾ, ತಂದೆ ಆಗಿದ್ದೀಯಾ? ನಾನು ಹೋಗಿ ಬರ್ತೀನಿ, ಹೋಗಿದ್ದೆ ನಿನಗೆ ಚೆನ್ನಾಗಿರೋ ತಿಂಡಿ ತಗೊಂಡು ಬರ್ತೀನಿ, ತಿಂಡಿ ಊಟ ಎಲ್ಲ ತಗೊಂಡು ಬರ್ತೀನಿ. ಬಿಡ್ತೀಯನಪ್ಪ, ಆಚೆ ಬರ್ತೀಯ? ನಾನು ಆಚೆ ಹೋಗ್ಬಿಡ್ತೀಯಾ? ಹೋಗ್ಲಾ ಅಂತ ಹೇಳಿದೆ. ಸ್ವಲ್ಪ ದೂರ ಹೋಗ್ತಾನಂತೆ, ತಿರ್ಗಾ ವಾಪಸ್ ಬರ್ತಾನೆ. ಆ ಲಿಂಗವನ್ನು ನೋಡ್ತಾ ಬಿಡೋಕ್ಕೆ ಮನಸ್ಸಿಲ್ಲ. ಏನಪ್ಪ ನೀನು ಬಿಡೋಕ್ಕೆ ಮನಸ್ಸು ಬರೋದಿಲ್ವಲ್ಲಪ್ಪ, ನಿನ್ನ ಜೊತೆಯಲ್ಲೇ ಇರಬೇಕು ಅನ್ಸುತ್ತಲ್ಲಪ್ಪ, ನಿನ್ನೇ ನೋಡಬೇಕು ಅನ್ಸುತ್ತಲ್ಲಪ್ಪ. ಹೇ ಪರಮೇಶ್ವರ, ಶಿವಪ್ಪ, ಎನ್ನಪ್ಪ. ಒಂದ್ಸಲ ಶಿವ ಅಂತಾನೆ ಯಾವುದೋ ನಿಗಾದಲ್ಲಿ, ಅವನಿಗೂ ಗೊತ್ತಿಲ್ಲ ಶಿವ ಅಂದರೆ ಯಾರು ಅಂತ ಗೊತ್ತಿಲ್ಲ. ಎನ್ನಪ್ಪ, ಎಂತಂದೆ ಅಂತ, ಏನಣ್ಣ ಅಂತ ಹೇಳ್ದ. ಮತ್ತೆ ಹಿಂತಿರುಗುತ್ತಾ ಹೋಗ್ತಾನೆ, ತಿರುಗಿ ಬರ್ತಾನೆ. ಅಂದರೆ ಅವನು ಎಷ್ಟು ಮಟ್ಟಿಗೆ ತನ್ಮಯತೆಯನ್ನು ಪಡೆದಿದ್ದಾನೆ ಅಂದರೆ, ನಮ್ಮಲ್ಲಿ ಯಾರಾದರೂ ಪ್ರೀತಿ ಬಂಧುಗಳು ಬಂದರೆ ಅವರೇನಾದರೂ ಹೊರಡ್ತೀನಿ ಅಂದರೆ ಹೋಗಿ ಬರ್ತೀಯಾ ಇಲ್ಲ ಸ್ವಲ್ಪ ಹೊತ್ತು ಅಂತ ನಾವು ಯಾರಾದರೂ ಬಂಧುಗಳು ಸ್ನೇಹಿತರು ಬಂದರೆ ನಾವು ಎಷ್ಟು ಕಾತರತೆಯಿಂದ ನೋಡ್ತೀವಿ. ಆದರೆ ದೇವಸ್ಥಾನಕ್ಕೆ ಬಂದರೆ ನಾವು ದೇವ್ರನ್ನ ಆವೃತ್ತಿ ನೋಡ್ತೀವ? ಸದ್ಯ ನಮಸ್ಕಾರ ಮಾಡಿದ್ರೆ ಆಯಿತು, ದೇವ್ರನ್ನ ಯಾರು ನೋಡೋದೇ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಅದೇ ಶಿವನ ದೇವಸ್ಥಾನ, ಶಿವರಾತ್ರಿ ಶಿವನ ದೇವಸ್ಥಾನಕ್ಕೆ ಹೋಗಿದೆ. ಆ ಶಿವ ನಿಂತ್ಕೊಂಡಿದ್ದು ಕೂತ್ಕೊಂಡಿದ್ದನೋ ಮಲಕ್ಕೊಂಡಿದ್ದನೋ ಅದೆಲ್ಲ ಕೇಳಬೇಡ್ರಿ. ಏನೋ ನಮಸ್ಕಾರ ಮಾಡ್ಕೊಂಡು ಏನೇನೋ ಕೇಳ್ತಿರಲ್ಲ ದೇವಸ್ಥಾನಕ್ಕೆ ಹೋದರೆ. ಅಂದರೆ ನಾವೆಲ್ಲ ಹಾಗೆ ಮಾತಾಡ್ತೀವಿ. ಅಂದರೆ ಅವಶ್ಯ ಕೇಳಬೇಕು. ಶಿವ ಲಿಂಗ ರೂಪದಲ್ಲಿ ಯಾಕಿದ್ದಾನೆ, ಅವನ ಮಂಗಳವಾದ ಒಂದು ದೃಶ್ಯವೇನು, ಅವನು ಶಿವರಾತ್ರಿ ಅಂದ್ರೇನು, ಶಿವ ಅಂದ್ರೇನು, ನಮ್ಮನ್ನು ಯಾವ ರೀತಿ ಕಾಪಾಡ್ತಾ ಇದ್ದಾನೆ ಪ್ರಶ್ನೆಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಪ್ರತಿಯೊಬ್ಬರೂ ತಿಳ್ಕೊಂಡು ನಮ್ಮ ಮನವನ್ನು ಶುದ್ಧಿ ಮಾಡಿಕೊಂಡು ಆ ಶಿವನಿಗೇ ಅರ್ಪಣೆ ಮಾಡ್ಕೊಳ್ಬೇಕು. ಇದು ನಮ್ಮ ಸನಾತನ ಆರ್ಯ ಭಾರತ ಸಂಸ್ಕೃತಿ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಶಿವನಿಗೆ ಅರ್ಪಣೆ ಆಗಬೇಕು, ಶಿವನನ್ನೇ ಚಿಂತನೆ ಮಾಡಬೇಕು ಅಂತ ಹೋಗ್ತಾರೆ. ಶಿವ ಅಂದರೆ ಮಂಗಳ ಅಂತ, ಬೇರೆ ಈಗೇನಲ್ಲ. ಶಿವ ಅಂದರೆ ಕಣ್ಣು ಮುಚ್ಕೊಂಡು ಕುಟ್ಕೊಂಡು ಶಿವ ಅನ್ನೋದಲ್ಲ. ಮನಸ್ಸಲ್ಲಿ ಏನೂ ಯೋಚನೆ ಮಾಡಿಕೊಂಡು ಅವ್ರ ಮನೆ ಹಾಳಾಗೋಗ, ಅವ್ರು ನೆಗೆದು ಬಿದ್ದೋಗ, ಅದಲ್ಲ ಮಾತುಗಳು. ಶಿವ ಅಂದರೆ ಮಂಗಳ ಅಂತ. ನಾವು ಚೆನ್ನಾಗಿರ್ಬೇಕು, ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ಶತ್ರುಗಳು ಮಿತ್ರರಾಗಬೇಕು. ಆದಂಥ ಹೌದಾತ್ತವಾದ ಮನಸ್ಸು ಯಾರಿದೆಯೋ ಅವರೇ ನಿಜವಾದ ಭಕ್ತರು, ಅದವರೇ ನಮ್ಮ ಭಾರತ ದೇಶದ ಸತ್ಪ್ರಜೆಗಳು, ಮಹಾತ್ಮರು. ಅವರು ಬಿಟ್ಟರೆ ಇನ್ಯಾರೂ ಇಲ್ಲ, ನಾವು ಯಾರೂ ಅಲ್ಲ. ಇಲ್ಲಿ ಕಥಾಭಾಗದಲ್ಲಿ ಕಂಡಪ್ಪ ಬಹಳ ಬಲವಂತಿಕೆಯಿಂದ ಆ ದೇಗುಲವನ್ನು ದಾಟಿದ್ದಾನಂತೆ. ಮನದಲ್ಲಿ ಹೊರಗಡೆ ಬಂದರೂ ಕೂಡ ಶಿವ ಒಬ್ಬನೇ ಇದ್ದಾನಲ್ಲ, ಯಾವ ರೀತಿ ಇರ್ತಾನೆ ಅವನು, ಯಾರೂ ಇಲ್ವಲ್ಲ ಅಲ್ಲಿ ಅಂತ ಚಿಂತೆ ಮಾಡುತ್ತಾ ಹೊರಗೆ ಬಂದಿದ್ದಾನಂತೆ. ಬಂದು ಎಲ್ಲ ಕಡೆ ಹೊಡ್ತಾ ಇದ್ದಾನೆ. ಕೈಯಲ್ಲಿ ಧನುಸ್ಸನ್ನು ಹಿಡಿದಿದ್ದಾನೆ, ಬಾಣಗಳಿಂದ ಬತ್ತಳಿಕೆಯಲ್ಲಿ ತುಂಬಿ ಬೆನ್ನಿಗೆ ಬಿಗಿದಿದ್ದಾನೆ. ಖಡ್ಗವನ್ನು ಜಳಪಿಸುತ್ತಾ ಕಾಡಿನ ಮಧ್ಯದಲ್ಲಿ ಬಂದಿದ್ದಾನಂತೆ. ಅಂತೆ ತನ್ನ ಒಂದು ಕುಲವೃತ್ತಿಯಂತೆ
ಅನೇಕ ಮೃಗಗಳನ್ನು ಬೇಟೆಯಾಡಲು ಹೊರಟಿದ್ದಾನಂತೆ. ಬೇಟೆಯಾಡುತ್ತಾ ಹೊಡುತ್ತಾ ಹೋಗಿ ಸಂಚಾರ ಮಾಡ್ತಾ ಇದ್ದಾನೆ. ಇತ್ತ ಬೆಳಿಗ್ಗೆ ಆಗ್ತಾ ಇದೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕ ಅವರು ಬರ್ತಾ ಇದ್ದಾರೆ. ಅರ್ಚಕರು ವೇದ ಪಂಡಿತರಾಗಿದ್ದಾರೆ, ಪರಮಾತ್ಮನ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ವೇದ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಮನದ ಆಳ ಶಿವನ ಕೃಪೆ ಆದರೆ ಎಲ್ಲರಿಗೂ ಸಿಗುಟ್ಟಾಗತ್ತೆ. ಬ್ರಾಹ್ಮಣರಾದರೇನು, ಬ್ರಾಹ್ಮಣ ಆಗದೇ ಇದ್ದರೇನು, ಆದರೆ ಶಿವನ ಕೃಪೆ ಎಲ್ಲರಿಗೂ ಬೇಗ ಲಭಿಸಲಿ ಎಂಬುದಾಗಿ ಹೇಳುತ್ತಾ ಈ ಬ್ರಾಹ್ಮಣೋತ್ತಮ ಬಂದಿದ್ದಾನಂತೆ. ಒಳಗೆ ಬರ್ತಾ ಇದ್ದಾನೆ. ಒಂದು ಕೈಯಲ್ಲಿ ಕಮಂಡಲುವಿನಲ್ಲಿ ತೀರ್ಥವನ್ನು ಹಿಡಿದಿದ್ದಾನೆ, ಮತ್ತೊಂದು ಕೈಯಲ್ಲಿ ಪುಷ್ಪಗಳನ್ನು ಹಿಡಿದಿದ್ದಾನೆ. ಶಿವನಿಗೆ ಪ್ರಿಯವಾದ ಜಪಾಪುಷ್ಪ, ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರಗಳನ್ನು ಹಿಡಿಯುತ್ತಾ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶೇಖರಾಯ ನಮಃ, ವಾಮದೇವಾಯ ನಮಃ, ವಿರೂಪಾಕ್ಷಾಯ ನಮಃ, ತ್ರಿಲೋಕೇಶಾಯ ನಮಃ, ತ್ರಿಲೋಚನಾಯ ನಮಃ ಎಂಬುದಾಗಿ ಮನದಲ್ಲಿ ಶಿವನಾಮಾವಳಿಯನ್ನು ಹೇಳುತ್ತಾ ದೇಗುಲವನ್ನು ಪ್ರವೇಶ ಮಾಡಿದರಂತೆ. ಏನಿದು ಅನ್ಯಾಯ, ಏನಿದು ಈ ದೇವಾಗಾರದಲ್ಲಿ ಎಂತಹ ಅನಾಹುತಾಗಿದೆ. ಎಲ್ಲಿ ನೋಡಿದಲ್ಲಿ ಮಾಂಸ, ಎಲ್ಲಿ ನೋಡಿದಲ್ಲಿ ಮಾಂಸದ ತುಂಡುಗಳು. ಏನಿದು ಪರಮೇಶ್ವರ, ನಿನ್ನ ದೇಗುಲದಲ್ಲಿ ಶುದ್ಧವಾದ ನಿನ್ನ ಒಂದು ಮನಸ್ಸಿನಂತೆ ಕೈಲಾಸದಲ್ಲಿರುವಂತಹ ಶುದ್ಧವಾದ ಮನಸ್ಸಿನ ಪ್ರತೀಕನಾಗಿರೋ ಶಿವ, ನಿನ್ನ ಒಂದು ದೇಗುಲದಲ್ಲಿ ಇಂತಹ ಕೊಳುಕನ್ನು ತಂದು ಹಾಕಿದವರು ಯಾರು? ಯಾರು ದುಷ್ಟ, ಯಾವ ರಕ್ಕಸ? ಏನು ಮಾಡುವುದು ಪರಮೇಶ್ವರ? ಗರ್ಭಗುಡಿಯಲ್ಲಿ ಮಾಂಸ ಬಿದ್ದಿದೆಯಲ್ಲ, ಅಯ್ಯೋ ಅಯ್ಯೋ, ಅಪವಿತ್ರವಾಯಿತು, ಮಲಿನವಾಯಿತು ಎಂಬುದಾಗಿ ಚಿಂತನೆ ಮಾಡುತ್ತಾ ತಾನು ತಂದ ಶುದ್ಧವಾದ ಆ ಕಲಶದ ನೀರನ್ನು ಪಕ್ಕದಲ್ಲಿ ಇಡುತ್ತಾ ಪುಷ್ಪಗಳನ್ನು ಮತ್ತೊಂದು ಕಡೆ ಇಡುತ್ತಾ ತಾನೇ ದೇಗುಲವನ್ನು ಶುದ್ಧಿ ಮಾಡಿದ್ದಾನಂತೆ. ಇದೊಂದು ಬಗೆ ಮನಸ್ಸು ಹೊರಗಡೆಯೂ ಶುದ್ಧಿ ಆಗಬೇಕು, ಮನವನ್ನೂ ಶುದ್ಧಿ ಮಾಡಿಕೊಳ್ಳಬೇಕು. ಅದು ನಮ್ಮ ಸನಾತನ ಋಷಿಗಳ ಒಂದು ಸಂಕಲ್ಪ. ಅಂತೆಯೇ ದೇಗುಲಗಳನ್ನು ಎಲ್ಲವನ್ನೂ ಶುದ್ಧಿ ಮಾಡಿದ್ದಾನೆ. ಮಾಡಿದ ಮೇಲೆ ತಾನು ಮತ್ತೆ ಸ್ನಾನ ಮಾಡಿದ್ದಾನೆ. ಯಾವುದೋ ನೀಚವಾದ ಪದಾರ್ಥ ಮುಟ್ಟಿದೆ, ಅಂತೆಯೇ ನೀಚವಾದ ಒಂದು ಪದಾರ್ಥ ಮುಟ್ಟಿದ ದೋಷ ಈ ದೇಹಕ್ಕೆ ಮನಸ್ಸಿಗೆ ಬರದಿರಲಿ ಎಂಬುದಾಗಿ ಹೇಳುತ್ತಾ ಅಂತೆಯೇ ತಾನೂ ಕೂಡ ಸ್ನಾನ ಮಾಡಿ ಯಾವ ಶ್ರೇಷ್ಠವಾದ ಹೂಗಳನ್ನು ತಂದು ಅಂತೆಯೇ ಶಿವನಿಗೆ ಪೂಜೆ ಮಾಡಬೇಕು ಎಂಬುದಾಗಿ ಅಂತೆಯೇ ಎಲ್ಲವನ್ನು ಸಂಗ್ರಹ ಮಾಡಿಕೊಂಡು ಕಮಂಡಲುವಿನಿಂದ ತೀರ್ಥವನ್ನು ಶಿವನ ತಲೆ ಮೇಲೆ ಅಭಿಷೇಕ ಮಾಡುತ್ತಾ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರ ತಕಾಯ ತ್ರಿಕಾಗ್ನಿಲೋ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಮಂತ್ರವನ್ನು ಹೇಳುತ್ತಾ ಆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡುತ್ತಾ ಬಿಲ್ವ ಪತ್ರೆಗಳನ್ನ ಹಾಗೆ ಅರ್ಪಣೆ ಮಾಡುತ್ತಾ, ಪರಮೇಶ್ವರ ದಯವಿಟ್ಟು ಅಂಥವ್ರನ್ನ ಬಿಡಬೇಡ, ನಿನ್ನ ದೇಗುಲ ಸದಾ ಶುದ್ಧವಾಗಿರಬೇಕು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಈ ಬ್ರಾಹ್ಮಣ ಶಿವಬ್ರಾಹ್ಮಣ ಎಂಬುದಾಗಿ ಪಂಡಿತೋತ್ತಮನಾಗಿದ್ದಾನೆ. ಅಷ್ಟೇ ಸೌಜನ್ಯಶೀಲದಿಂದ ಶಿವನನ್ನು ನೆನೆಯುತ್ತಾ ಅವನಿಗೆ ಎಷ್ಟು ಸಾಧ್ಯವೋ ಮನದ ಆಳದಲ್ಲಿ ಅಷ್ಟು ಚಿಂತನೆ ಮಾಡುತ್ತಾ, ಪರಮೇಶ್ವರ ದೇಗುಲದಲ್ಲಿ ನಿನಗೆ ಪ್ರಿಯವಾಗಿರಬೇಕು, ನಿನಗೆ ಪ್ರಿಯವಾಗುತ್ತಾ ಶುದ್ಧವಾಗಿರಬೇಕು, ಹಾಗೆ ನನಗೆ ಇರಲು ಸಹಕಾರ ಕೊಡು, ನಿನ್ನ ದೇಗುಲನ ಹಾಗೆ ಇಡಲು ಯಾರನ್ನು ಬಿಡಬೇಡ, ಆ ದುಷ್ಟರನ್ನು ಒಳಗೆ ಬಿಡಬೇಡ ಎಂಬುದಾಗಿ ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತಾ ಶಿವನಿಗೆ ವಿಶೇಷವಾಗಿ ಪೂಜೆ ಮಾಡಿದ್ದಾನಂತೆ. ಶಿವರಾತ್ರಿ ಪ್ರಾತಃ ಕಾಲದಲ್ಲಿ ಪೂಜೆ ಆಗ್ತಾ ಇದೆ. ಅಂತೆಯೇ ಶಿವನ ಪೂಜೆ ಮಾಡುತ್ತಾ ಹಾಗೇ ತಾನು ಪೂಜೆ ಆದನಂತ ಹಿಂತಿರುಗಿದ್ದಾನೆ. ಅರ್ಚಕ ಅಂದರೆ ಶ್ರೇಷ್ಠನಾಗಿರಬೇಕು, ಅವನು ಎಲ್ಲವನ್ನೂ ತಿಳ್ಕೊಂಡಿರಬೇಕು. ವೇದ, ಸಂಗೀತ, ಶಿವನ ಪೂಜೆ ಮಾಡುವಂತಹ ಅಲಂಕಾರ ವಿದ್ಯೆ, ಹಾಗೆ ನಾಟ್ಯವಿದ್ಯೆ, ಶಿವನಿಗೆ ಪ್ರಿಯವಾದ ನಾಟ್ಯವಿದ್ಯೆ ಎಲ್ಲವನ್ನೂ ತಿಳ್ಕೊಂಡಿರಬೇಕು. ಅರ್ಚಕ ಅಂದರೆ ಸಾಮಾನ್ಯ ಅಂದರೆ ಭಕ್ತರಿಗೆಲ್ಲ ತಾನು ಬೋಧನೆಯನ್ನು ಮಾಡಬೇಕು. ಶಿವ ಅಂದರೇನು, ಲಿಂಗ ಅಂದರೇನು, ಪಾರ್ವತಿ ಅಂದರೇನು, ಪಾರ್ವತಿ ವಲ್ಲಭ ಅಂದರೇನು, ಶಿವರಾತ್ರಿ ಅಂದರೇನು ಎಲ್ಲವನ್ನೂ ತಿಳ್ಕೊಂಡಿರಬೇಕಾದ್ರೆ ಅಂಥವರೇ ಅರ್ಚಕರಾದರೂ ಸಾಧ್ಯ. ಇಲ್ಲಿ ಆ ಅರ್ಚಕನಾದರೂ ಪೂಜಾದಿಗಳನ್ನು ಮಾಡಿ ತಾನು ಹಿಂತಿರುಗಿದ್ದಾನಂತೆ. ಇತ್ತ ಯಾವ ಬೇಟೆಗಾರ ಕಂಡಪ್ಪ ಕಾಡಿನ ಮಧ್ಯದಲ್ಲಿ ಹೊರಟಂತೆ ಅನೇಕ ಮೃಗಗಳನ್ನು ಬೇಟೆಯಾಡ್ತಾ ಇದ್ದಾನೆ. ಬೇಟೆಯಾಡುತ್ತಾ ಆಡುತ್ತಾ ಅಂತೆಯೇ ತಾನಾದರೂ ಆ ಮೃಗಗಳ ಮಾಂಸವನ್ನು ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿದ್ದಾನಂತೆ. ಸೇರಿಸಿ ಒಂದೊಂದನ್ನು ಕೂಡ ತನ್ನ ಮೃದುವಾದ ಹಸ್ತದಿಂದ ಶೋಧಿಸ್ತಾ ಇದ್ದಾನೆ. ಮೃದುವಾಗಿರಬೇಕು. ನಮ್ಮ ಅಪ್ಪನಿಗೆ ನಿನ್ನೆ ರಾತ್ರಿ ಏನೋ ಆತುರ ಕೊಟ್ಬಿಟ್ಟೆ, ಬೇಗ ಹಸುವಾಗಿದ್ದಾನೆ ಅಂತ ಕೊಟ್ಬಿಟ್ಟೆ, ಇವಾಗ ನಾನು ಹಾಕ್ಕೊಡೋಕ್ಕಾಗೋದಿಲ್ಲ, ಮೃದುವಾಗಿರೋದು ಕೊಡಬೇಕು, ಮಾಂಸ ಚೆನ್ನಾಗಿರ್ಬೇಕು, ಅವರು ರುಚಿಯಾಗಿರ್ಬೇಕು ಅಂತ ಹೇಳುತ್ತಾ ತನ್ನ ಮೃದುವಾದ ಒಂದು ಹಸ್ತದಿಂದ ಆ ಮೃದುತ್ವವನ್ನು ಕೋಮಲತ್ವವನ್ನು ಪರೀಕ್ಷೆ ಮಾಡಿ ಒಂದು ಕಡೆ ಇಡ್ತಾ ಇದ್ದಾನಂತೆ. ಅಂತೆಯೇ ಮಾಂಸಗಳನ್ನು ಅದರ ಒಂದು ಕಂಪನ್ನು ಘ್ರಾಣ ಮಾಡ್ತಾ ಇದ್ದಾನೆ.
ಅಂತೆಯೇ ಅದರ ರುಚಿ ಇಂಪನ್ನ ತನ್ನ ಒಂದು ಬಾಯಲಲ್ಲಿ ಇಟ್ಕೊಳ್ತಾ ಇದ್ದಾನೆ. ಸ್ವಲ್ಪ ಸ್ವಲ್ಪ ಚೂತ್ಕೊಂಡಿದೆ. ಓ, ಇದು ನನ್ನ ಅಪ್ಪನಿಗೆ ಚೆನ್ನಾಗಿದೆ, ರುಚಿಯಾಗಿದೆ ಅಂತ ಹೇಳಿದೆ. ಅದನ್ನು ಕೊಡ್ತಾನೆ. ಮತ್ತೊಂದು ಚೂರು ತೆಗೆದುಕೊಂಡು ಅಯ್ಯ ಚೆನ್ನಾಗಿಲ್ಲ, ಇದು ನಮ್ಮ ಅಪ್ಪನಿಗೆ ಕೊಡೋದಿಲ್ಲ, ಇದು ಬೆಸಾಕ್ಬಿಡ್ತೀನಿ ಅಂತ ಹೇಳಿದ ಒಂದೊಂದು ಕೂಡ ಬಾಯಿನಲ್ಲಿ ಇಟ್ಕೊಳ್ತಾನಂತೆ. ಮತ್ತೊಂದು ಕಡೆ ಇಡ್ತಾ ಇದ್ದಾನೆ. ಹಾಗೆಯೇ ಯಾವ ಕಂಪು ಸೊಂಪು ಇಂಪು ಎಲ್ಲವನ್ನು ಕೂಡ ತನ್ನ ಒಂದು ದೇಹದಿಂದಲೇ, ಕಣ್ಣುಗಳಿಂದ ಅದರ ಸೌಂದರ್ಯ ಅಂತೆಯೇ ತಾನು ಆ ಸುಗಂಧವನ್ನು ತನ್ನ ಮೂಗಿನಿಂದ ವಾಸನೆ ನೋಡುತ್ತಾ, ಹಾಗೆ ರುಚಿಯನ್ನು ಇಂಪನ್ನು ನಾಲಿಗೆಯ ಮೇಲೆ ಸವಿಯುತ್ತಾ ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಿದ್ದಾನಂತೆ. ಓ, ಇದು ಚೆನ್ನಾಗಿದೆ, ನಮ್ಮ ಅಪ್ಪನ ಶಿವರಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳುತ್ತಾ ತಾನಾದರೂ ಅದನ್ನು ಹಾಗೆ ತೆಗೆದುಕೊಂಡಿದ್ದಾನಂತೆ. ತೆಗೆದುಕೊಂಡು ಹಾಗೆಯೇ ತಾನು ನೋಡ್ತಾ ಇದ್ದಾನೆ. ಇದನ್ನು ಎಲೆಯಲ್ಲಿ ತಗೊಂಡಿದ್ದಾನೆ. ನೋಡುತ್ತಾ ಅದರ ಮೇಲೆ ಕಾಗದವನ್ನು ಉಚ್ಚಿಕೊಂಡು ಬಲಗೈಯಲ್ಲಿ ತೆಗೆದುಕೊಂಡಿದ್ದಾನೆ. ಇನ್ನೊಂದು ಕೈಯಲ್ಲಿ ಯಾವ ಬಿಲ್ಲು ಬಾಣಗಳನ್ನು ತೆಗೆದುಕೊಳ್ತಾ ಇದ್ದಾನೆ. ಮತ್ತೆ ಶಿವನಿಗೆ ಪೂಜೆ ಮಾಡಬೇಕಲ್ಲ, ಅಯ್ಯೋ ಈ ಶಿವನಿಗೆ ಪೂಜೆ ಮಾಡಬೇಕು, ಹೌದಲ್ವಾ, ಮರೆತು ಬಿಟ್ಟೆ ಅಂತ ಹೇಳಿದೆ. ಅಲ್ಲಿ ಕಾಡು ಹೂಗಳೆಲ್ಲ ಬೇಕಾದಷ್ಟು ಬಿಟ್ಟಿತ್ತಂತೆ. ತೊಗೊಂಡಿದ್ದಾನೆ, ಬೇಕಾದಷ್ಟು ತೊಗೊಂಡಿದ್ದಾನೆ. ಆದರೆ ಎಲ್ಲಿ ಇಟ್ಕೊಳ್ಬೇಕು, ಜಾಗನೇ ಇಲ್ವಲ್ಲ, ಏನು ಮಾಡೋದು? ಆ ಹೂಗಳೆಲ್ಲ ತನ್ನ ತಲೆಯಲ್ಲೇ ಸಕ್ಕಿಸ್ಕೊಂಡಿದ್ದಾನೆ. ತಾನು ಒಂದು ಸಲ ಹೀಗೆ ಅಂದ್ಕೊಳ್ತಾನೆ, ಶಿವನಿಗೆ ಈಗ ಸೆಕ್ಕಿದ್ರೆ ಚೆನ್ನಾಗಿರ್ತಲ್ವ, ಶಿವ ಚೆನ್ನಾಗಿ ಕಾಣಿಸ್ತಾರಲ್ಲ ಅಂತ ಹೇಳಿ ತಾನು ಸೆಕ್ಕಿದ ಹೂವನ್ನ ತಾನು ನೋಡ್ಕೊಳ್ತಾ, ಓ ಹೀಗೆ ಸೆಕ್ಕಿದ್ರೆ ಶಿವ ಚೆನ್ನಾಗಿರ್ತಾನೆ ಅಂತ ಹೇಳಿದೆ. ತಾನು ಸಂತೋಷ ಪಡ್ತಾ ಇದ್ರು ಕೂಡ, ತನ್ನ ಒಂದು ತಲೆಯ ಮೇಲೆ ಸೆಕ್ಕೊಂಡ್ರು ಕೂಡ ಶಿವನ ಆನಂದ ಪಡ್ತಾನೆ. ಆ ಭಾವ ಪೂರ್ಣವಾಗಿ ಅರ್ಪಣೆ ಆಗಿದೆ. ಅಂತಹ ಭಾವದಲ್ಲಿ ಯಾವ ಕಣ್ಣಪ್ಪನಾದು ಹೊರಟಿದ್ದಾನಂತೆ. ಅಂತೆಯೇ ಶಿವನಿಗೆ ಅಭಿಷೇಕ ಮಾಡಬೇಕು. ಅಯ್ಯೋಯ್ಯೋ ಏನಪ್ಪ ಮಾಡೋದು, ಪಾತ್ರೆನೇ ಇಲ್ವಲ್ಲ, ಏನು ಮಾಡೋದು? ಪಾತ್ರೆ ಇಲ್ಲದೇ ಪರವಾಗಿಲ್ಲ, ಈ ದೇಹವೇ ಪಾತ್ರೆ ಅಂತ ಹೇಳಿದೆ. ತನ್ನ ಬಾಯಿ ತುಂಬ ನೀರನ್ನು ತುಂಬಿಕೊಂಡಿದ್ದಾನೆ. ಈಗ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಮಾತಾಡಿದ್ರೆ ನೀರೆಲ್ಲ ಕೆಳಗೆ ಬಿದ್ದುಬಿಡುತ್ತೆ. ಅಂತೆಯೇ ಆ ಬಾಯಿನ ನೀರನ್ನು ಹೋಗಿ ಭದ್ರವಾಗಿ ಇಟ್ಕೊಂಡಿದ್ದಾರೆ. ಭದ್ರವಾಗಿ ಮುಚ್ಚಿಕೊಂಡು ದೇಗುಲಕ್ಕೆ ಬರ್ತಾ ಇದ್ದಾನೆ. ದೇಗುಲಕ್ಕೆ ಬಂದರೆ ಈ ಸಮಯದಲ್ಲಿ ಆ ಶಿವ ಬ್ರಾಹ್ಮಣ ಅರ್ಚಕ ಪೂಜೆ ಮಾಡಿ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿ ಬೀಗವನ್ನು ಹಾಕಿ ಅಂತೆಯೇ ತಾನು ತರಳಿದ್ದಾನೆ. ಯಾವ ಕಣ್ಣಪ್ಪ ಬಂದಿದ್ದಾನೆ. ಬಾಗಿಲುಗಳು ಭದ್ರವಾಗಿ ಮುಚ್ಚಲ್ಪಟ್ಟಿದೆ, ಬೀಗ ಹಾಕಲ್ಪಟ್ಟಿದೆ. ಏನು ಮಾಡೋದು? ಬೀಗ ತೆಗಿಬೇಕು, ಕೂಕ್ಕೊಳ್ಳೋಕ್ಕಾಗೋದಿಲ್ಲ, ಬಾಯಲ್ಲಿ ನೀರಿದೆ ಅಂತ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅಂತೆಯೇ ಏನಪ್ಪ ಬಾಗಿಲು ತೆಗಿಯಪ್ಪ ಅಂತ ಹೇಳಿದ್ದೆ. ಬಾಯಿನಲ್ಲಿ ಕೇಳ್ತಾ ಇಲ್ಲ, ಮನದಲ್ಲಿ ಹಾಗೆ ಚಿಂತನೆ ಮಾಡ್ತಾ ಇದ್ದರೆ ಆ ಕಣ್ಣಪ್ಪನ ಭಕ್ತಿಯ ಒಂದು ಪರಾಕಾಷ್ಠತೆ ಉನ್ನತವಾಗಿ ಬೆಳೆಯುತ್ತಾ ಶಿವ ತನ್ನ ಒಂದು ಶಕ್ತಿಯಿಂದಲೇ, ತನ್ನ ಒಂದು ಕರುಣೆಯಿಂದಲೇ ಆ ಬಾಗಿಲು ಭಟ್ಟಂತೆ ತೆಗೆದ. ಅಂತೆಯೇ ಪರಮೇಶ್ವರ ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ, ಬೆಳಗ್ತಾ ಇದ್ದಾನೆ. ತಾನು ಹಾಗೆ ಬಂದಿದ್ದಾನಂತೆ, ಮಾತನಾಡೋಗ್ತಾ ಇಲ್ಲ. ಆದರೆ ಭಾವವನ್ನು ಹೇಳ್ತಾ ಇದ್ದೇನೆ. ಎನ್ನಯ್ಯ ಏನಪ್ಪ ನಾನು ತಡವಾಗಿ ಹೋಯ್ತಲ್ಲ ಬಂದಿರೋದು, ನೀನು ತುಂಬ ಹಸು ಆಗೋಗ್ಬಿಟ್ಟಿದೆಯಲ್ಲಪ್ಪ, ರಾತ್ರಿ ಎಲ್ಲ ಊಟ ಮಾಡಿದ್ದು, ರಾತ್ರಿ ತಿಂಡಿ ತಿಂದಿದ್ದು, ಇವಾಗ ಏನೂ ಇಲ್ವಲ್ಲಪ್ಪ. ನಾನು ಬೇಗ ಬಿಟ್ಟು ಸ್ವಲ್ಪ ತಡವಾಗಿ ಹೋಯ್ತು, ನೀನು ಬೇಜಾರಾಯ್ತಾ? ನಾನು ತಡವಾಗಿ ಬಂದಿದ್ದು ಬೇಜಾರಾಯ್ತಾ? ಅಯ್ಯೋ ಬೇಜಾರು ಮಾಡ್ಕೊಳ್ಬೇಡಪ್ಪ, ಖಂಡಿತ ನನ್ನ ತಪ್ಪಲ್ಲ. ಏನು ಮಾಡೋದು, ಮಾಂಸ ಎಲ್ಲ ಸಿಗೋದು ಕಷ್ಟ ಆಯಿತು. ಸಿಕ್ಕಿದ ಮೇಲೆ ಅದೆಲ್ಲ ಸರಿಯಾಗಿ ಸಂಗ್ರಹ ಮಾಡಬೇಕಲ್ಲ, ಸರಿಯಾಗಿ ಶೋಧಿಸ್ಬೇಕಲ್ಲ, ನಿನಗೆ ಅರ್ಪಣೆ ಮಾಡಬೇಕಲ್ಲ ಅಂತ. ಅದಕ್ಕೋಸ್ಕರ ತಡವಾಗೋಯ್ತಪ್ಪ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡ, ಬೇಸರ ಪಡಬೇಡ, ಎನ್ನಲ್ಲಿ ಬೇಸರ ಪಡಬೇಡ ಅಂತ ಹೇಳಿದ್ದೆ. ಆ ಮಾಂಸದ ಒಂದು ಕೈಯಲ್ಲಿರುವ ಮಾಂಸದ ಒಂದು ಎಲೆಯನ್ನು ಪಕ್ಕದಲ್ಲಿ ಇಟ್ಟಿದ್ದಾನಂತೆ. ತಾನಾದರೂ ಆ ಮಾಂಸದವನ್ನು ಹಾಗೆ ಶಿವನ ಬದಿಯಲ್ಲಿಡುತ್ತಾ ತನ್ನ ಬಾಯಿಲಿರೋ ನೀರನ್ನು ಅಭಿಷೇಕ ಮಾಡಬೇಕು. ಆದರೆ ಶಿವಲಿಂಗದ ಮೇಲೆ ಅನೇಕ ಥರವಾದ ಹೂವುಗಳೆಲ್ಲ ಬಿದ್ದಿದೆಯಂತೆ. ಏನು ಮಾಡೋದು, ಶುದ್ಧಿ ಮಾಡಬೇಕಲ್ಲ, ಏನು ಸಿಗ್ತಾ ಇಲ್ವಲ್ಲ ಅಂತ ತನ್ನ ಒಂದು ಕಾಲಿನಲ್ಲಿದ್ದ ಪಾದರಕ್ಷೆಯನ್ನು ತೆಗೆದು ಹಾಗೆ ಅದನ್ನು ಹಾಗೆ ಶುದ್ಧಿ ಮಾಡ್ತಾನೆ. ಪಾದರಕ್ಷೆಯಲ್ಲಿ ಆ ಲಿಂಗವನ್ನು ಹಾಗೆ ಶೋಧನೆ ಮಾಡಿದ್ದಾನೆ, ಲಿಂಗವನ್ನು ಹಾಗೆ ಚೊಕ್ಕಟ ಮಾಡಿದ್ದಾನೆ. ಅಂತೆಯೇ ತನ್ನ ಬಾಯಿಂದಲೇ ಆ ನೀರನ್ನು ಹಾಗೆ ಅಭಿಷೇಕ ಮಾಡಿದ್ದಾನೆ. ಶಂಕರ ಭಗವತ್ಪಾದರು ಹೇಳ್ತಾರೆ, ಆಹಾ ಎಂತಹ ಉನ್ನತವಾದ ಭಕ್ತಿ. ಮಾರ್ಗಾವರ್ತಿತ ಪಾದುಕ ಪಶುಪತೆ ರಂಗಸ್ಯ ಕೂರ್ಚಾಯತೆ ಗಂಡೂಷಾಂಬು ನಿಷೇಚನಂ ಗಂಡೂಷಾಂಬು ನಿಷೇಚನಂ ಪುರರಿಪೋಹ ದಿವ್ಯಾಭಿಷೇಕಾಯತೆ. ಶಂಕರ ಭಗವತ್ಪಾದರು ಈ ದೃಶ್ಯವನ್ನು ತಮ್ಮ ಅಂತರಂಗದಲ್ಲಿ ನೋಡಿಕೊಂಡು, ಆಹಾ ಎಂತಹ ಭಕ್ತೋತ್ತಮ, ತನ್ನ ಒಂದು ಬಾಯಿನಲ್ಲಿತ್ತಂತೆ ನೀರನ್ನು ಅಭಿಷೇಕ ಮಾಡಿದ ಉನ್ನತವಾದ ಭಕ್ತ ಎಂಬುದಾಗಿ ಸಂತೋಷ ಪಡುತ್ತಾ ಹಾಗೆ ಆನಂದ ಪಟ್ಟಿದ್ದಾರಂತೆ ಶಿವನ ಭಕ್ತಿ ಪರಾಕಾಷ್ಠತೆಯನ್ನ. ಅಂತೆಯೇ ಇತ್ತ ಯಾವ ಕಣ್ಣಪ್ಪ
ತಾನಾದರೂ ಭಕ್ತಿಯಿಂದ ಪೂಜೆ ಮಾಡುತ್ತಾ ತಾನು ತಿಂದು ಮಿಗಿಲಿದ ಎಂಜಲನ್ನೇ ನಿವೇದನೆ ಮಾಡಿದ್ದಾನೆ. ಮರುದಿನ ಯಾವುದು ಅಂದರೆ ಉಗುಳಿದ ನೀರು ಅವನಿಗೆ ಅಭಿಷೇಕವಾಯಿತು, ತಿಂದು ಮಿಕ್ಕಿದ ಮಾಂಸ ಅವನಿಗೆ ನಿವೇದನವಾಯಿತು. ಅಂತೆಯೇ ತಾನು ತಲೆಯಲ್ಲಿ ಸಿಕ್ಕಿಸದ ಪುಷ್ಪ ಅವನಿಗೆ ಅಲಂಕಾರವಾಯಿತು. ಅಂತೆಯೇ ನಮಸ್ಕಾರ ಮಾಡ್ತಾ ಇದ್ದಾನಂತೆ. ನಮಸ್ಕಾರ ಅಂದರೆ ಗೊತ್ತಿಲ್ಲ, ಸುಮ್ಮನೆ ಭೋ ಅಣ್ಣಪ್ಪ ಅಣ್ಣಪ್ಪ ಅಂತ ಇದ್ದಾನೆ. ಅಂತೆಯೇ ರಾತ್ರಿ ಕಳೆದಿದ್ದಾನೆ. ಮರುದಿನ ಮತ್ತೆ ಮಾಂಸವನ್ನು ತರಲು ಹೋಗಿದ್ದಾನೆ. ಅಂತ ಇತ್ತ ಮರುದಿನ ಪ್ರಾತಃ ಕಾಲದಲ್ಲಿ ಎಂದಿನಂತೆ ಯಾವ ಅರ್ಚಕ ತಾನು ಬಂದು ಪೂಜೆ ಮಾಡಲು ಬಂದಿದ್ದಾನಂತೆ. ಮತ್ತೆ ಮಾಂಸದ ಚೂರುಗಳು, ಮತ್ತೆ ಕೊಳುಕು. ಯಾರು ದುಷ್ಟ ಮತ್ತೆ ಬಂದವನು? ಈ ರಾಕ್ಷಸನೇ ಇರಬೇಕು, ದುಷ್ಟನೇ ಇರಬೇಕು. ಅವನು ಸಿಕ್ಕದ್ರೆ ಅವನ ತಲೆಯನ್ನು ಛಿದ್ರ ಮಾಡ್ತೇನೆ. ಪರಮೇಶ್ವರ, ಇದು ನನಗೆ ಆಜ್ಞೆಗಳು. ಆ ದುಷ್ಟ ಖಂಡಿತ ಎಂದು ಕೊಂದು ಹಾಕ್ತೇನೆ, ವಧೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳುತ್ತಾ ಅಂದು ಮತ್ತೆ ಶುದ್ಧಿಯನ್ನು ಮಾಡಿದ್ದಾನೆ. ಅಂತೆಯೇ ಶಿವಲಿಂಗವನ್ನು ಅಭಿಷೇಕ ಮಾಡುತ್ತಾ ಅಂತೆಯೇ ತಾನು ಆನಂದ ಪಡುತ್ತಾ, ಪರಮೇಶ್ವರ, ಆ ರಾಕ್ಷಸನ ಮತ್ತೆ ಬಿಡಬೇಡ, ನಾನು ಹೋಗಿ ಬರ್ತೀನಿ, ನಾನು ಅವನು ಬಂದರೆ ಸಾಕು, ಆ ದುಷ್ಟನ ರಕ್ಕಸನ ಸಂಹಾರ ಮಾಡ್ತೀನಿ ಎಂಬುದಾಗಿ ಹೇಳುತ್ತಾ ಹೊರಡುತ್ತಿರುವಂತೆ ತಕ್ಷಣ ಲಿಂಗವನ್ನು ನೋಡುವುದಂತೆ ಕಣ್ಣುಗಳು ಕಾಣಿಸ್ತಾ ಇದ್ದವು. ನಾನು ಪೂಜೆ ಮಾಡಿದ್ದು ಶಿವನಿಗೆ ಪ್ರೀತಿ ಆಯಿತೆ, 2 ಕಣ್ಣುಗಳು ಕಾಣಿಸ್ತಾ ಇದೆ ಎಂಬುದಾಗಿ ಹೇಳುತ್ತಾ ಅಂತೆಯೇ ತಾನು ಕಣ್ಣುಗಳು ನೋಡ್ತಾ ಇದ್ದಾನಂತೆ. ಆ ಅರ್ಚಕ ಥಟ್ಟನೆ ರಕ್ತ ಬಲಬಳನೆ ಹರಿತಾ ಇದೆಯಂತೆ. ಏನಿದು ರಕ್ತ? ಶಿವನ ದಿವ್ಯವಾದ ಲಿಂಗದಲ್ಲಿ ರಕ್ತ ಪ್ರವಾಹ. ಏನೋ ಈ ನಗರದ ರಾಜರಿಗೆ, ನಗರದ ಯಾವ ಸಾರ್ವಭೌಮರಿಗೆ ಏನೋ ಕೆಡುಕ ಕಾಣಿದೆ, ಅಪಶಕನೂ ಆಗ್ತಾ ಇದೆ, ಅಮಂಗಳವಾಗ್ತಾ ಇದೆ. ಇಲ್ಲ, ಇದನ್ನು ಎಲ್ಲರಿಗೂ ಹೇಳಬೇಕು, ರಾಜನಿಗೆ ತಿಳಿಸಬೇಕು ಅಂತ ಓಡಿದ್ದಾನಂತೆ. ಇತ್ತ ಕಣ್ಣಪ್ಪ ಬಂದಿದ್ದಾನಂತೆ. ಮಾಂಸಗಳನ್ನು ಸಂಗ್ರಹ ಮಾಡುತ್ತಾ ಪ್ರಾತಃ ಕಾಲ ಬಿದ್ದಿದ್ದಾನಂತೆ. ಶಿವ, ನಾನು ತಡವಾಗೋಯ್ತಪ್ಪ, ಮಾಂಸ ಈ ಆಹಾರ ತಂದಿದ್ದೀನಪ್ಪ, ತಗೋ ತಿನ್ನು ಅಂತ ಹೇಳ್ತಾ ಅಂತೆಯೇ ತಾನು ಆ ಮಾಂಸದ ಒಂದು ತಟ್ಟೆಯನ್ನು, ಎಲೆಯ ತಟ್ಟೆಯನ್ನು ಹಿಡಿಯುತ್ತಿರುವಾಗ ಬಾಯಲ್ಲಿ ನೀರನ್ನು ತಂದಿದ್ದಾನೆ ಅಭಿಷೇಕ ಮಾಡಬೇಕು ಅಂತ. ತಟ್ಟೆಯನ್ನು ನೋಡಿದಂತೆ ಏನಿದು? ಕಣ್ಣುಗಳು, ಶಿವನ ದಿವ್ಯವಾದ ಕಣ್ಣುಗಳು ನೋಡ್ತಾ ಇದ್ದೆ. ಆದರೆ ರಕ್ತ ಸೋರ್ತಾ ಇದೆಯಲ್ಲ. ಏನಪ್ಪ ಯಾಕೆ ರೀತಾಯ್ತು? ಯಾರಾದರೂ ಕ್ರೂರ ಮೃಗಗಳು ನಿನಗೆ ಹಿಂಸೆ ಮಾಡಿದೆ? ಯಾವ ಮೃಗಗಳು ಕಚ್ಚಿದೆ? ಯಾವ ಪಕ್ಷಿಗಳು ನಿನ್ನ ಕುಕ್ಕಿದೆ? ಪರಮೇಶ್ವರ, ನೋಡಲಾರೆ ಪರಮೇಶ್ವರ, ಖಂಡಿತ ನೋಡಲು ಸಾಧ್ಯ ಇಲ್ಲ ಅಂತ ಹೇಳಿದ್ದೆ. ತಾನು ಕೈಲಿಡಿದು ಮಾಂಸದ ಒಂದು ಆ ಎಲೆಯನ್ನು ಥಬಕ್ಕೆಂದು ಬಿಸಾಕಿದ್ದಾನಂತೆ. ಬಾಯಲ್ಲಿ ತುಂಬಿದ ನೀರನ್ನ ಹಾಗೆ ಹುಳುತ್ತಾ ಲಿಂಗಪ್ಪ ಎಂಬುದಾಗಿ ಓಡಿ ಬಂದಿದ್ದಾನಂತೆ. ತಾನು ಯಾವ ಧರಿಸಿರುವ ಅಂಗಿಯಿಂದಲೇ ಆ ಲಿಂಗದ ಒಂದು ಕಣ್ಣಿನ ರಕ್ತವನ್ನು ಒರೆಸಲು ಹೋದಾಗ ರಕ್ತ ಮತ್ತೆ ಅಳಿತಾ ಇದೆ, ಹರಿಯುತ್ತಿರುವಾಗ ಏನಿದು? ಹಾಗಾದರೆ ರಕ್ತ ಹೋಗುವುದಿಲ್ಲ. ಕಣ್ಣು ಎಷ್ಟು ನೋತಾ ಇದೆಯೋ? ಇಲ್ಲ ಏನಪ್ಪ, ನಿನಗೆ ಆ ಕಣ್ಣು ಸರಿಯಾಗಿಲ್ಲ ಅಂತ ಕಾಣುತ್ತೆ. ನಾನು ನನ್ನ ಕಣ್ಣು ಉಣಿಸ್ತೀನಿ. ನನಗೆ 2 ಕಣ್ಣಿದೆ, 2 ಕಣ್ಣಿದೆ. ಆ ಹರಿಯುತ್ತಿರುವ ರಕ್ತದ ಕಣ್ಣನ್ನು ತೆಗೆದು ನನ್ನ ಕಣ್ಣನ್ನು ನೋಡ್ತೇನೆ ಎಂಬುದಾಗಿ ಹೇಳುತ್ತಾ, ಏನು ಯೋಚನೆ ಮಾಡಬೇಡ, ನನ್ನ ಪ್ರಾಣಗಳು ಹೋದ್ರೂ ಚಿಂತೆ ಇಲ್ಲ, ನಿನ್ನ ನೋವನ್ನು, ನಿನ್ನ ಉರಿಯನ್ನು ನಾನು ಎಲ್ಲ ಹೋಗಲಾಡಿಸ್ತೇನೆ. ಏನು ಚಿಂತೆ ಮಾಡಬೇಡಪ್ಪ, ಸಂತೋಷವಾಗಿರಪ್ಪ, ನೀನು ಸಂತೋಷವಾಗಿದ್ದರೆ ನನಗೆ ಸಂತೋಷ ಎಂಬುದಾಗಿ ಹೇಳುತ್ತಾ ತಾನು ತನ್ನಲ್ಲಿರುವ ಒಂದು ಬಾಣವನ್ನು ತೆಗೆದುಕೊಂಡು ಒಮ್ಮೆಲೆ ಕಣ್ಣನ್ನು ಹೊರಗೆ ತೆಗೆಯುತ್ತಾ ಲಿಂಗದ ಮೇಲೆ ಸುಳಿದನು. ರಾಮ ಹರೇ ಜೈ ರಾಮ ಹರೇ ಜೈ ರಾಮ ಹರೇ ಜೈ ರಾಮ್ ಅಂತೆಯೇ ತಾನು ಒಂದು ಕಣ್ಣನ್ನು ತೆಗೆದಿದ್ದಾನಂತೆ. ಅಂತೆಯೇ ಆ ಯಾವ ಕಣ್ಣಲ್ಲಿ ರಕ್ತ ಸೋರ್ತಾ ಇದೆಯೋ ಆ ಕಣ್ಣಿಗೆ ಜೋಡಿಸಿದ್ದಾನೆ. ಶಿವಪ್ಪ, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಧನ್ಯನಾದೆ, ಚೆನ್ನಾಗಿದೆಯಪ್ಪ ಅಂತ ಹೇಳ್ತೇನೆ. ತಟ್ಟೆ ಇನ್ನೊಂದು ಕಣ್ಣು ನೋಡಿದ್ರೆ ಅಲ್ಲಿ ರಕ್ತ ಸೋರ್ತಾ ಇದೆಯಂತೆ. ಅಯ್ಯೋ, ಇನ್ನೊಂದು ಕಣ್ಣಲ್ಲಿ ರಕ್ತ ಸೋರ್ತಾ ಇದೆಯಲ್ಲಪ್ಪ, ಅದಕ್ಕೇನು ಯೋಚನೆ ಮಾಡಬೇಡ, ಏನು ಯೋಚನೆ ಮಾಡಬೇಡ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ನಿನ್ನ ಅಂತ ಹೇಳ್ತಾ ಇನ್ನೊಂದು ನನ್ನ ಕಣ್ಣು ಇದೆಯಲ್ಲ ಅದನ್ನ ಹೆಂಗೆ ಜೋಡಿಸ್ಬಿಡ್ತೀನಿ. ನೀನು ಲೋಕದ ಕಣ್ಣು, ನೀನು ಈ ಜಗತ್ತಿಗೆ ಕಣ್ಣು, ನೀನು ನೋಡ್ತಾ ಇದ್ರೆ ಸಾಕು, ನಾನು ಪ್ರಪಂಚ ನೋಡದೇ ಇದ್ರೂ ಪರವಾಗಿಲ್ಲ, ನೀನಿದೆಯಲ್ಲ ನನ್ನ ಕಾಪಾಡ್ತೀಯ, ನೀನು ನನ್ನ ಹೊಡೆಯುತ್ತೀಯಪ್ಪ ಅಂತ ಹೇಳುತ್ತಾ ತಾನು ಮತ್ತೊಂದು ಕಣ್ಣನ್ನು ಹಾಗೆ ತೆಗಿತಾ ಇದ್ದಾನಂತೆ. ಆದರೆ ಆ ಕಣ್ಣನ್ನು ಇಡಬೇಕು, ಆ ಕಣ್ಣನ್ನು ಎಲ್ಲಿಡಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಕಣ್ಣನ್ನು ಮತ್ತೊಂದು ಕಣ್ಣಿಂದ ನೋಡಿಕೊಂಡು ಇಟ್ಟುಬಿಟ್ಟ, ಆದರೆ 2 ಕಣ್ಣೂ ಇಲ್ಲ. ಕೈನಲ್ಲಿ ಕಣ್ಣನ್ನು ತೆಗೆದುಕೊಂಡಿದ್ದಾನೆ, ಇಡಲು ಗೊತ್ತಾಗ್ತಾ ಇಲ್ಲ. ಏನಪ್ಪ, ತಂದೆ, ನಿನ್ನ ಕಣ್ಣಿಟ್ಟು ನಿನ್ನ ಒಂದು ಆ ನೋವನ್ನು ವಾಸಿ ಮಾಡಬೇಕು ಅಂತ ಇದ್ದರೆ ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಲ್ಲಪ್ಪ, ಏನು ಮಾಡೋದು? ಇಲ್ಲ, ನಾನು ಯೋಚನೆ ಮಾಡೋದಿಲ್ಲ, ನಿನಗೆ ಚಿಂತೆ ಉಂಟು ಮಾಡೋದಿಲ್ಲ, ನಾನೇ ಅದನ್ನು ಪರಿಹಾರ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳುತ್ತಾ ತನ್ನ ಒಂದು ಬಲಗಾಲಿನ ಮುಂಗುಟವನ್ನು ಹೆಬ್ಬೆರಳನ್ನು ತೆಗೆದು ಯಾವ ಹುಡುಕ್ತಾ ಇದ್ದಾನೆ ಲಿಂಗದ ಮೇಲೆ ಹುಡುಕುತ್ತಾ ಎಡಗಣ್ಣು ರಕ್ತ ಸುರಿಯುತ್ತಿರುವ ಎಡಗಣ್ಣಿನ ಒಂದು ಜಾಗದಲ್ಲಿ
ತೆಗೆದುಕೊಂಡು ಹೋಗಿದ್ದಾನಂತೆ. ಹೋಗುತ್ತಾ ಆ ಎಡಗಣ್ಣಿನ ಒಂದು ಪ್ರದೇಶ, ಎಡಗಣ್ಣಿನ ಮೇಲೆ ಆ ಬಲಗಾಲ ಹೆಬ್ಬೆರಳನ್ನು ಇಟ್ಟಿದ್ದಾನಂತೆ. ಸಿಕ್ಕಿತು, ರಕ್ತ ಸೋರುತ್ತಿರ ಈ ಕಣ್ಣು ಸಿಕ್ಕಿತು. ಇದನ್ನು ಜೋಡಿಸ್ತೇನೆ, ಇದನ್ನು ಹಾಗೆ ಇಡ್ತೇನೆ. ಕಣ್ಣಪ್ಪ, ನನ್ನ ಕಣ್ಣೇ ನಿನ್ನ ಕಣ್ಣಾಗ್ಲಿ, ನಿನ್ನ ಕಣ್ಣೇ ನನ್ನಾಗ್ಲಿ. ನನ್ನ ಕಣ್ಣು ನಿನ್ನ ಕಣ್ಣು ಬೇರೆ ಇಲ್ಲಪ್ಪ, ನಾನು ನಿನ್ನವನು, ನೀನು ನನ್ನವನು ಎಂಬುದಾಗಿ ಹೇಳುತ್ತಾ ಆ ಇನ್ನೊಂದು ಕಣ್ಣು ಹಾಗೆ ಇಟ್ಟಂತೆ. ಈಗ ಕಣ್ಣು ಕಾಣದೆ ಹಾಗೆ ತಪಕ್ಕೆಂದು ಕೆಳಗೆ ಬಿದ್ದನಂತೆ. ಆದರೆ ಮನದಲ್ಲಿ ಯಾವ ಹುಮ್ಮಸ್ಸು, ವಿಶೇಷವಾದ ಉತ್ಸಾಹ, ವಿಶೇಷವಾದ ಉಲ್ಲಾಸ, ಶಿವನ ಆನಂದ, ಶಿವನ ಪ್ರಸನ್ನತೆಯನ್ನು ತಾನು ಅಂತರಂಗದಲ್ಲಿ ಪಡೆಯುತ್ತಾ ಧನ್ಯನಾದೆ ಶಿವ, ಧನ್ಯನಾದೆ, ನನ್ನ ಜೀವಿತವೇ ಧನ್ಯವಾಯಿತು, ನನ್ನ ಬದುಕೇ ಧನ್ಯವಾಯಿತು ಎಂಬುದಾಗಿ ಸಂತೋಷ ಪಡುತ್ತಾ ಹಾಗೆ ಪರಮೇಶ್ವರ ನಿನ್ನ ಒಂದು ಪಾದಗಳಲ್ಲಿ ಸದಾ ನಿನ್ನ ಇರುವಂತೆ ಅನುಗ್ರಹ ಮಾಡು ಎಂಬುದಾಗಿ ಮನದಲ್ಲಿ ಭಾವಿಸುತ್ತಾ ಹೊರಗೆ ಸಂಸ್ಕೃತಿಹೀನ, ವಿದ್ಯಾಹೀನ, ಏನಪ್ಪ ನಾನು ಕಣ್ಣು ಕಾಣೋದಿಲ್ಲ ಅಂತ ನನ್ನನ್ನು ಬಿಡಬೇಡ, ನೀನೇ ನನ್ನ ಕಣ್ಣಾಗಬೇಕು, ನೀನೇ ನನ್ನ ಕಣ್ಣಾಗಿ ಸದಾ ಕಾಲ ದಾರಿ ತೋರಿಸ್ಬೇಕಪ್ಪ. ನನಗೆ ಹೊರಗಿನ ಕಣ್ಣು ಏನೂ ಇಲ್ಲ, ಹೊರಗಿನ ಕಣ್ಣು ನಾವೆಲ್ಲ ಇಟ್ಕೊಂಡು ಹಾಳಾಗ್ತಾ ಇದ್ದೀವಿ. ಆದರೆ ಪರಮೇಶ್ವರನ ಕಣ್ಣನ್ನು ಕಣ್ಣಪ್ಪ ಪಡೆದು ಅವನು ಉನ್ನತವಾದ ಮಾರ್ಗ, ಜ್ಞಾನ ಆನಂದಮಯವಾದ ಮಾರ್ಗ, ಶಿವನ ಮಾರ್ಗವನ್ನು ಪಡೆದು ಆನಂದವನ್ನು ಪಡೆದನಂತೆ. ಇಂತಹ ಪರಮೇಶ್ವರ ಈ ಕಣ್ಣಪ್ಪನ ಮುಗ್ಧ ಭಕ್ತಿಯನ್ನು ಮೆಚ್ಚಿಕೊಂಡು ತಾನು ತನ್ನ ದಿವ್ಯವಾದ ಯಾವ ಬಾಹುಗಳನ್ನು, ಹಸ್ತವನ್ನು ಹಾಗೆ ಹೊರಗೆ ಚಾಚಿದ್ದಾನಂತೆ. ಕಣ್ಣಪ್ಪ, ನಿನ್ನ ಉನ್ನತವಾದ ಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ಎಷ್ಟು ಉನ್ನತವಾದ ಭಕ್ತಿ! ಎಲ್ಲರೂ ಪೂಜೆ ಮಾಡ್ತಾರೆ, ಪೂಜೆ ಮಾಡಿ ಭಕ್ತಿ ಬೇಕು ಅಂತಾರೆ. ಆದರೆ ನೀನು ಭಕ್ತಿಯನ್ನು, ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಗಳಿಸಿ ಅಂತೆಯೇ ನೀನು ಪೂಜೆ ಮಾಡ್ತಾ ಇದೆಯಾ. ನಿನ್ನ ಪೂಜೆ ಶ್ರೇಷ್ಠವಾದ ಪೂಜೆ, ನಿನ್ನಲ್ಲಿ ಯಾವೊಂದು ದೋಷವೂ ಇಲ್ಲ. ನೀನು ಮಾಡಿದ ಆ ಉಗುಳಿನ ಅಭಿಷೇಕ ನನಗೆ ಪ್ರೇಮದ ಅಭಿಷೇಕ, ಅಮೃತಮಯವಾದ ಅಭಿಷೇಕ. ಅಂತೆಯೇ ನೀನು ಕೊಟ್ಟ ಗೆಂಜಲು ಅದು ನನಗೆ ಅಮೃತ ಪ್ರೇಮಾದ ಒಂದು ಸವಿ ಕೊಟ್ಟಿದೆ. ಅಂತೆಯೇ ನೀನು ಮುಡಿಸಿದ ಹೂವು ನನಗೆ ಅಲಂಕಾರ ಮಾಡಿದೆ, ಸುಂದರೇಶ್ವರನಾಗಿದ್ದೇನೆ. ಕಣ್ಣಪ್ಪ, ನಿನ್ನಂತಹ ಭಕ್ತ ಸದಾ ಕಾಲ ನನ್ನ ಸೇವೆ ನೀನು ಕೋರಿದಂತೆ ನನ್ನ ಬಳಿಯೇ ಇಟ್ಕೊಳ್ತೇನೆ. ನನ್ನ ಬಳಿಯೇ ನೀನಿದ್ದು ಗಣಾಧಿಪತ್ಯವನ್ನು ವಹಿಸಿಕೊಂಡು ನನ್ನ ಭಕ್ತೋತ್ತಮನಾಗಿ ಕೈಲಾಸದಲ್ಲಿ ಎಂದೆಂದೂ ಇರು ಎಂಬುದಾಗಿ ಆ ಯಾವ ಕಣ್ಣಪ್ಪನಿಗೆ ಅಭಯವನ್ನು ತೋರಿಸಿ ಅನುಗ್ರಹ ಮಾಡಿದ್ದಾನಂತೆ. ಯಾವ ಕಣ್ಣಪ್ಪನಾದರೂ ಸಂತೋಷಭರಿತನಾಗಿ ಪರಮೇಶ್ವರ ಶಿವ ಎನ್ನಪ್ಪ ಧನ್ಯನಾದೆ ಎಂಬುದಾಗಿ ಹೇಳುತ್ತಾ, ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣಿ ಸ್ಥಾನೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ, ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳಿ ಭೂತಾಧಿನಾಥ ಪ್ರಮಥಾಧಿಪ ಗಿರೀಶ ಚಾಪ. ಅಂತೆಯೇ ಪರಮೇಶ್ವರನ ಪಡೆಯುತ್ತಾ ಕಣ್ಣಪ್ಪ ಶಿವನ ಒಂದು ಪಾದಗಳನ್ನು ಪಡೆದಿದ್ದಾನಂತೆ. ಅಂತೆಯೇ ಈ ನಾವೆಲ್ಲ ಜೀವನದಲ್ಲಿ ಗುರಿ ಏನು ಅಂದರೆ ಶಿವನ ಪಾದಗಳನ್ನು ಪಡೆಯಬೇಕು. ಶಿವನ ದಿವ್ಯವಾದ ಆನಂದಮಯವಾದ ಪಾದ ಪಡೆಯುತ್ತಾ ನಮ್ಮ ಜೀವ, ನಮ್ಮ ದೇಹ ಇಷ್ಟರಲ್ಲಿ ಆ ಶಿವನ ಕೃಪೆಯನ್ನೇ ಪಡೆಯುತ್ತಾ ಶಿವರಾತ್ರಿ ಹಬ್ಬದಂದು ನಾವು ಮಾಡುವ ಕೆಲಸ ಆನಂದಮಯವಾಗಿರಬೇಕು, ಶಾಂತಮಯ ಆಗಿರುತ್ತಾ ನಮಗೂ ಆನಂದ, ಮನೆಗೂ ಆನಂದ, ಇಡೀ ರಾಷ್ಟ್ರಕ್ಕೆ, ಇಡೀ ಜಗತ್ತಿಗೆ ಆನಂದ ಕೊಡುವಂತಹ ಶಿವರಾತ್ರಿ ಹಬ್ಬ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಮಾಡ್ತಾರೆ, ಭಕ್ತರು ಮಾಡ್ತಾರೆ, ಆಸ್ತಿಕರು ನಾಸ್ತಿಕರು ಎಲ್ಲರೂ ಮಾಡುತ್ತಾ ಯಾವುದೋ ನೆಪದಲ್ಲಿ ಶಿವ ಅಂತಾರೆ, ಅಯ್ಯೋ ಶಿವ ಶಿವ ಅಂತಾರೆ, ಏನೋ ಸ್ವಲ್ಪ ಬೇಜಾರಾಗ್ಬಿಟ್ರೆ ಶಿವ ಅಂತಾರೆ. ಯಾವುದೋ ನೆಪದಲ್ಲಿ ಶಿವ ಅಂದರೆ ಆ ಕರುಣಾಳ ಶಿವ ಓಡಿ ಬಂದು ನಮಗೆಲ್ಲ ಆನಂದ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ, ಎಂಬ ಪಾಪಗಳೆಲ್ಲ ಪರಿಹಾರ ಮಾಡ್ತಾನೆ. ಅಂತಹ ಶ್ರೇಷ್ಠವಾದ ಹಬ್ಬವನ್ನು ನಾವು ಶಿವರಾತ್ರಿ ಎಂಬುದಾಗಿ ಕರೆಯುತ್ತಾ ಶಿವಂ ಕರ್ಮ ಶಿವಂ ವಸ್ತು ಶಿವರಾತ್ರೋ ವಾ ಪುನಃ ಪುನಃ ಶಿವರಾತ್ರೋ ವಾ ಕಿಂ ಪುನಃ ಪುನಃ ಶಿವರಾತ್ರೋ ಕಿಂ ಪುನಃ ಪುನಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಂತಹ ಕಥೆಯನ್ನು ಕೇಳಿದ ಎಲ್ಲರಿಗೂ ಕೂಡ ಶಿವರಾತ್ರೀಶ್ವರ, ಶಿವರಾತ್ರಿ ಪವಿತ್ರವಾದ ದಿವಸದ ಈಶ್ವರ ಪರಮೇಶ್ವರ ಒಡೆಯ ಎಲ್ಲರಿಗೂ ಮಂಗಳವನ್ನು ಆನಂದವನ್ನು ಕೊಡುತ್ತಾ ನಮಗೆಲ್ಲ ಕಣ್ಣಪ್ಪನ ಕೃಪೆ ಇರಬೇಕು. ಕಣ್ಣಪ್ಪನ ಭಕ್ತಿ
ಸಾಮಾನ್ಯ ಮನುಷ್ಯನಿಗೆ ಆದರ್ಶವಲ್ಲ. ಯಾವ ಋಷಿಗಳು ಬೋಧನೆ ಮಾಡಿದ ಮಾರ್ಗದಲ್ಲಿ ನಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಸಮರ್ಪಣ ಮಾಡಿಕೊಂಡು ಜೀವನದಲ್ಲಿ ನಾವೆಲ್ಲ ಶಿವನಿಗೆ ಸದಾ ಆನಂದ ಪಡೋಣ ಎಂಬುದಾಗಿ ಹೇಳುತ್ತಾ ಕಥೆಯನ್ನು ಮಂಗಳ ಮಾಡುತ್ತಾ ಈ ಶಿವರಾತ್ರಿ ಕಥೆ ಹೇಳೋದು ಎಲ್ಲರಿಗೂ ಕೂಡ ಪರಮೇಶ್ವರ ಪಾರ್ವತಿ ವಲ್ಲಭ ಮಂಗಳವುಂಟು ಮಾಡಲಿ ಎಂಬುದಾಗಿ ಹೇಳುತ್ತಾ ಕಥೆಯನ್ನು ಮಂಗಳ ಮಾಡ್ತೇವೆ. ಎಲ್ಲರಿಗೂ ಮಂಗಳ ಉಂಟಾಗಲಿ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪದಗೆ ಹರ ರಮಾದೇವ್. ಶಿವರಾತ್ರಿ ಭಗವಾನ್ ಕೀ ಜೈ, ಸನಾತನ ಧರ್ಮ ಕೀ ಜೈ, ಭಾರತ ಮಾತಾ ಕೀ ಜೈ, ಹರಿನಾಮ ಸಂಕೀರ್ತನ ಕೀ ಜೈ, ಸಾಧು ಸಜ್ಜನ ಕೀ ಜೈ. ಮಂಗಳವಾಗಲಿ ಮಹಾದೇವಗೆ, ಮಂಗಳವಾಗಲಿ ಶಿವರಾತ್ರಿಗೆ, ಮಂಗಳವಾಗಲಿ ಭಕ್ತ ಕಣ್ಣಪ್ಪಗೆ, ಮಂಗಳ ಮಂಗಳ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. असतो मा सद्गमय तमसो मा ज्योतिर्गमय मृत्योर्मा मृतंगमय. ओम शांति शांति शांति. शिवनाम संकीर्तन की जय, हरिनाम संकीर्तन की जय, साधु सज्जन की जय.